ನನ್ನ ವಾಯ್ಸ್ ಕೇಳಿಸ್ತಿದೆಯಾ? ನನ್ನ ವಾಯ್ಸ್ ಕೇಳಿಸ್ತಿರೋರು ಕೇಳಿಸ್ತಿದೆ ಅಂತ ಹೇಳಿ. ಓಕೆ, ಕೃಷ್ಣಜಿ. ಓಕೆ, ನಾವಿವತ್ತು ಹೇಳಿದಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ 2021ರಲ್ಲಿ ಏನ್ ನಡೆದಿತ್ತು ನೋಡಿ, ಆ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಇವತ್ತಿನ ಕ್ಲಾಸ್ನಲ್ಲಿ. ವಿಶ್ಲೇಷಣೆ ಅಂದ್ರೆ ಯಾವ ರೀತಿ ಅಂದ್ರೆ, ನೀವು ತಿಳಿದ ಹಾಗೆ ಇಲ್ಲಿ ಯಾವುದೇ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಅಥವಾ ಆನ್ಸರ್ಗಳನ್ನ ಹುಡುಕ್ತಾ ಅದ್ರ ವಿಷಯ ವಿವರಣೆಯನ್ನ ಮಾಡೋದಿಲ್ಲ. ಇಲ್ಲಿ ಸ್ಪೆಷಲ್ ಆಗಿ ಇವತ್ತಿನ ಕ್ಲಾಸ್ನಲ್ಲಿ ಏನಿರುತ್ತೆ ಅಂದ್ರೆ, ನಾವು ಮಾಡ್ತಕ್ಕಂಥದ್ದು ಒಂದೆರಡು ನಿಮಿಷ. ಓಕೆ, ಇವತ್ತು ನೋಡಿ ಈಗ ಎಕೋ ಕಡಿಮೆ ಐತೆ ನೋಡಿ. ಕೃಷ್ಣಾಜಿ, ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಏನಂದ್ರೆ ವಿಶೇಷವಾಗಿ 2021ರ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡ್ತೀವಿ. ಹೇಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ನಾನು ಹೇಳಿದಾಗೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಪ್ರಶ್ನೆ ಮತ್ತು ಪ್ರಶ್ನೆಗಳ ಆನ್ಸರ್ ಬಗ್ಗೆ ಏನು ಚರ್ಚೆ ಮಾಡಲ್ಲ. ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂದ್ರೆ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ಬೇಕಂದ್ರೆ ಯಾರೋ ಒಬ್ರು ರಚನೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಕಮಿಟಿ ರಚನೆ ಮಾಡಿರುತ್ತೆ. ಅಥವಾ ಅದನ್ನ ಬರಿತಕ್ಕಂಥವ್ರು ಏನ್ ಯೋಚನೆ ಮಾಡಿರ್ತಾರೆ ಅಂದ್ರೆ, ಸ್ಪರ್ಧಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆ ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡಿದೆ, ಏನೆಲ್ಲ ಕೇಳಿರ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರಗಳ ಆಪ್ಷನ್ ಏನಿರುತ್ತೆ, ಮತ್ತು ಅದರಲ್ಲಿ ನಾವು ಏನ್ ಆಯ್ಕೆ ಮಾಡಬೇಕು ಅನ್ನೋದನ್ನ ಮಾತ್ರ ತಿಳ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ರಚನೆ ಆಗಬೇಕಾದ್ರೆ ಆ ಪ್ರಶ್ನೆ ಪತ್ರಿಕೆ ರಚನೆ ಹಿಂದೆ ಆಗ್ತಕ್ಕಂಥ ಕೆಲಸ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವ್ದಾದ್ರು ಒಂದು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕಾದ್ರೆ ಆ ಸಮಿತಿ ತಾನಾಗಿಯೇ ಒಂದು ಸ್ಟ್ರಕ್ಚರ್ ಅನ್ನ ಹಾಕೊಂಡಿರುತ್ತೆ. ಅದನ್ನ ಯಾರೋ ಒಬ್ರು ಹಾಕಿಕೊಟ್ಟಿರಲ್ಲ, ಆ ಸಮಿತಿ ಒಂದು ರಚನೆಯನ್ನ ಹಾಕಿಕೊಂಡಿರುತ್ತೆ. ಬೇಕಾಬಿಟ್ಟಿಯಾಗಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಕ್ ಬರಲ್ಲ. ಆ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ಬೇಕಂದ್ರೆ ಅದರದೇ ಆದ ಒಂದು ಸ್ಟ್ರಕ್ಚರ್ ಅನ್ನೋದಿರುತ್ತೆ. ಅಂದ್ರೆ ಒಂದು ಚೌಕಟ್ಟಿನಲ್ಲಿ ಮಾಡ್ಬೇಕು. ಹಾಗಾಗಿ ಪ್ರತಿಯೊಂದು ಭಾಷೆಯ, ಪ್ರತಿಯೊಂದು ವಿಷಯದ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದರದೇ ಆದ ಕೆಲವೊಂದಿಷ್ಟು ರೂಪುರೇಷೆಗಳು ಇರುತ್ತವೆ. ಆ ಪ್ರಶ್ನೆ ಪತ್ರಿಕೆಯನ್ನ ಅವ್ರು ಸೆಟ್ ಮಾಡ್ಬೇಕಾದ್ರೆ ಅದರದೇ ಆದಂತ ಒಂದು ಚೌಕಟ್ಟನ್ನ ಪಾಲನೆ ಮಾಡಿರ್ತಾರೆ. ಅದೇ ರೀತಿಯಾಗಿ 2021ರ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ನಡೆದಂತ ಇತಿಹಾಸ ವಿಷಯಕ್ಕೂ ಕೂಡ ಒಂದು ಚೌಕಟ್ಟನ್ನ ಫಾಲೋ ಮಾಡಿರ್ತಾರೆ. ಇದಕ್ಕಂತ ಅಷ್ಟೇ ಅಲ್ಲ, ಈ ಇತಿಹಾಸದ ಕುರಿತು ನಡೆದಂತಹ ನೆಟ್, ಸೆಟ್, ಇನ್ನುಳಿದ ಯಾವುದೇ ಎಕ್ಸಾಮ್ಗಳಿರಲಿ, ಆ ಎಲ್ಲಾ ಎಕ್ಸಾಮ್ಗಳಿಗೂ ನಡೆದಂತಹ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಅದರದೇ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರುತ್ತೆ. ಹಾಗೆ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕುರಿತು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಮೊದಲನೇದಾಗಿ ಬರೋದು, ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರೋದು ಅಸಿಸ್ಟೆಂಟ್ ಪ್ರೊಫೆಸರ್ 2021ರ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ, ಅದರಲ್ಲೂ ಇತಿಹಾಸದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋದಂತೆ ಇಲ್ಲಿ ವಿಷಯಗಳ ವಿವರಣೆಗಳನ್ನ ಮಾಡ್ತಾ ಹೋಗಿದ್ದಾರೆ. ವಿಷಯಗಳ ವಿವರಣೆ ಅಂದ್ರೆ ಒಂದು ಅದರದೇ ಆದಂತಹ ಒಂದು ಸಿಲೆಬಸ್ ಅಂತ ಹೇಳಿ ಸ್ಟೂಡೆಂಟ್ ಗಳಿಗೆ ಕೊಟ್ಟಿರ್ತಾರೆ. ಆ ಪ್ರಕಾರ ಅವ್ರು ಏನ್ ಮಾಡ್ಬೇಕು ನೋಡ್ಕೊಳ್ಬೇಕಂತ ಹೇಳಿರ್ತಾರೆ. ಆ ಸ್ಟೂಡೆಂಟ್ಗಳು ಪ್ರತಿಯೊಬ್ರು ಅಂದ್ರೆ ಅವರು ಕೊಟ್ಟಂತಹ ಸಿಲೆಬಸ್ಗೆ ತಕ್ಕಂಗೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ. ಅದೇ ರೀತಿಯಾಗಿ 2021ರ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದಾಗ ಇಲ್ಲಿ ನಮಗೆ ಗೊತ್ತಾಗೋದು ಏನಂದ್ರೆ, 5 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಜೊತೆಗೆ 6 ಟಾಪಿಕ್ ಗಳನ್ನ ಸಬ್ ಟಾಪಿಕ್ ಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಟಾಪಿಕ್ ಗಳಲ್ಲಿ ನೋಡಿದಾಗ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ,
ಜಾಗತಿಕ, ಕರ್ನಾಟಕ ಮತ್ತು ಇತಿಹಾಸ ರಚನಾಶಾಸ್ತ್ರ ಅಂದ್ರೆ ಹಿಸ್ಟೋಗ್ರಾಫಿ ಅಂತ ಹೇಳಿ 6 ವಿಭಾಗಗಳನ್ನು ಮಾಡಿದಾರ. ಈ 6 ವಿಭಾಗಗಳಲ್ಲಿ ಪ್ರಶ್ನೆಗಳನ್ನ ರೆಡಿ ಮಾಡಿದಾರ. ಆ 6 ವಿಭಾಗಗಳನ್ನ ರೆಡಿ ಮಾಡಿದಾಗ ಅವುಗಳಿಗೆ ಹೇಗೆ ಹಂಚಿಕೆ ಮಾಡಿದಾರ ಅಂತ ನೋಡ್ಕೊಳ್ಳಿ. ಪ್ರಾಚೀನಕ್ಕೆ 31, ಮಧ್ಯಕಾಲೀನಕ್ಕೆ 19, ಆಧುನಿಕದಿಂದ 33, ಜಾಗತಿಕದಿಂದ 11, ಕರ್ನಾಟಕದಿಂದ 17, ಇತಿಹಾಸ ರಚನಾಶಾಸ್ತ್ರದಿಂದ 14. ಒಟ್ಟಾರೆಯಾಗಿ 125 ಪ್ರಶ್ನೆಗಳನ್ನ ಆಯಾಯ ಭಾಗಗಳಿಂದ ಏನ್ ಮಾಡಿದಾರೆ ಅಂದ್ರೆ ಅವರು ತೆಗೆದಿದ್ದನ್ನ ನಾವಿಲ್ಲಿ ಕಾಣಬಹುದು. ಪ್ರಾಚೀನದಿಂದ 31 ಕ್ವಶನ್ಸ್ ಬಂದಿದಾವ, ಮಧ್ಯಕಾಲೀನದಿಂದ 19 ಕ್ವಶನ್ಸ್ ಬಂದಿದಾವ, ಆಧುನಿಕದಿಂದ 33 ಕ್ವಶನ್ಸ್ ಬಂದಿದಾವ, ಜಾಗತಿಕದಿಂದ 11 ಕ್ವಶನ್ಸ್ ಬಂದಿದಾವ, ಕರ್ನಾಟಕದಿಂದ 17 ಕ್ವಶನ್ಸ್ ಬಂದಿದಾವ, ಜೊತೆಗೆ ಇತಿಹಾಸ ರಚನಾಶಾಸ್ತ್ರದಿಂದ 14 ಕ್ವಶನ್ಸ್ಗಳು ಬಂದಿರೋದನ್ನ ನಾವಿಲ್ಲಿ ಕಾಣ್ಬೋದು. ಓಕೆ, ಇಲ್ಲಿ ನೋಡಿದಾಗ ಇವು ಮೇಲ್ನೋಟಕ್ಕೆ ಒಂದು ಸಬ್ಜೆಕ್ಟ್ ನ ವಿಭಾಗ ಇದು. ಆದ್ರೆ ಒಂದು ಸಬ್ಜೆಕ್ಟ್ ನ ವಿಭಾಗವನ್ನ ಮಾಡ್ಕೊಂಡಾಗ ಅದರದೇ ಆದಂತ ಮತ್ತೆ ಒಳ ಗುರುತುಗಳು ಅಥವಾ ಒಳ ವಿಷಯಗಳಾಗಿ ಒಳ ಸಬ್ಜೆಕ್ಟ್ ಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿರ್ತಾರೆ. ಅವು ಯಾವ ಅಂತ ನಾವು ನೋಡಿದಾಗ ಇಲ್ಲಿ ಬರ್ತಕ್ಕಂಥದ್ದು ಆ ಇರ್ತಕ್ಕಂತಹ ಏನು ಟಾಪಿಕ್ ಇರ್ತಾವಲ್ಲ ಟಾಪಿಕ್ ಗಳಲ್ಲಿ ಸಬ್ ಟಾಪಿಕ್ ಗಳಾಗಿ ಮತ್ತೆ ಪ್ರಶ್ನೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರ. ಆ ಸಬ್ ಟಾಪಿಕ್ ಗಳು ಯಾವ ಅಂತ ನೋಡಿದಾಗ ಅದರಲ್ಲಿ ಬರ್ತಕ್ಕಂಥದ್ದು ಡೈರೆಕ್ಟ್ ಕ್ವಶನ್ಸ್ ಅಂದ್ರ ನೇರ ಪ್ರಶ್ನೆ. ಸೆಕೆಂಡ್ ಆಗಿ ಬರ್ತಕ್ಕಂಥದ್ದು ಬಹು ಆಯ್ಕೆಯ ಪ್ರಶ್ನೆ ಅಂದ್ರ ಮಲ್ಟಿಪಲ್ ಟೈಪ್ ಕ್ವಶನ್ಸ್ ಅಂತ ಬರುತ್ತೆ. 1 2 ಸರಿ, 2 3 ಸರಿ, 1 4 ಸರಿ, 2 3 ಸರಿ ಅಥವಾ 1 2 ಸರಿ ಅನ್ನುವಂತ ಪ್ರಶ್ನೆಗಳು ಏನ್ ಬರ್ತಾವ ನೋಡಿ, ಅವು ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ. ಅದರ ನಂತರ ಕಾಲಾನುಕ್ರಮ, ತದನಂತರ ಹೊಂದಿಸಿ ಬರೆಯಿರಿ, ತದನಂತರ ಹೇಳಿಕೆ ಮತ್ತು ಕಾರಣ. ಈ 5 ಸಬ್ ವಿಭಾಗಗಳೇನ ಇದಾವ ನೋಡ್ರಿ. ಪ್ರತಿಯೊಂದು ಇತಿಹಾಸದ ಪ್ರಶ್ನೆ ಪತ್ರಿಕೆ ಇದ್ದಾಗ ಇವು 5 ಸಬ್ ವಿಭಾಗ ಇರ್ತಾವ. ಈ 5 ಬಿಟ್ಟು ಯಾವುದೇ ರೀತಿ ಬೇರೆ ವಿಧಾನದಿಂದ ಪ್ರಶ್ನೆಗಳನ್ನ ಕೇಳೋದೇ ಇಲ್ಲ. ಯಾವುದೇ ಒಂದು ಕ್ವಶನ್ ಬಂದಿದೆ ಅಂದ್ರೆ ಈ 5 ಕ್ರಮಗಳನ್ನ ಅದು ಒಳಗೊಂಡಿರಬೇಕು. ನೇರ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ, ಕಾಲಾನುಕ್ರಮ, ಹೊಂದಿಸಿ ಬರೆಯಿರಿ, ಹೇಳಿಕೆ ಮತ್ತು ಕಾರಣ. ಈ ರೀತಿಯಾಗಿ 5 ವಿಧಾನಗಳಲ್ಲಿ ಏನಾಗಿರ್ತದ ಅಂದ್ರೆ ಒಂದು ಕ್ವಶನ್ ಪೇಪರ್ ಅನ್ನೋದು ಸೆಟ್ ಆಗಿರ್ತದ. ಆ ಸೆಟ್ ಆದಂತಹ ಒಂದು ಕ್ವಶನ್ ಪೇಪರ್ಗೆ ಈ ತೆಳಗೆ ಕೊಟ್ಟಂತ ನೋಡ್ರಿ ವಿಷಯ ಏನಿದೆ, ಈ ತೆಳಗೆ ಕೊಟ್ಟಿದೆ ನೋಡಿ. ಅಂದ್ರೆ ನೇರ ಪ್ರಶ್ನೆದಿಂದ 27 ಬಂದಿದಾವ, ಬಹು ಆಯ್ಕೆ ಪ್ರಶ್ನೆದಿಂದ 26 ಬಂದಿದಾವ, ಕಾಲಾನುಕ್ರಮದಿಂದ 23 ಬಂದಿದಾವ, ಹೊಂದಿಸಿ ಬರೆಯಿರಿಯಿಂದ 23 ಬಂದಿದಾವ, ಹೇಳಿಕೆ ಮತ್ತು ಕಾರಣದಿಂದ 26 ಕ್ವಶನ್ಸ್ಗಳು ಬಂದಿದಾವ. ಒಟ್ಟಾರೆಯಾಗಿ 125 ಕ್ವಶನ್ಸ್ಗಳು ಬಂದಾವ. ಈ ಸಬ್ ಟಾಪಿಕ್ ನಿಂದ ವಿಷಯಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂಡಿರ್ತಾರ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಸಾಮಾಜಿಕ ಸುಧಾರಣೆ, ಪ್ರಮುಖ ಕಾಯಿದೆಗಳು, ಪ್ರಮುಖ ಚಳುವಳಿಗಳು, ಗವರ್ನರ್ ಜನರಲ್ಗಳು, ಕಾಂಗ್ರೆಸ್ ಅಧಿವೇಶನಗಳು, ಸಾಹಿತ್ಯ, ರಾಜಮನೆತನ, ಪತ್ರಿಕೆಗಳು, ದಂಗೆಗಳು, ನಾಣ್ಯಗಳು, ಶಾಸನಗಳು, ವಾಸ್ತುಶಿಲ್ಪದ ಮೇಲೆ, ಆಡಳಿತದ ಕುರಿತಾಗಿ, ಒಂದು ಸ್ಥಳದ ಕುರಿತಾಗಿ, ಶಕೆಗಳ ಕುರಿತಾಗಿ, ರಾಜವಂಶಗಳು, ರಾಜರ ಕಾಲಾವಧಿ, ಧಾರ್ಮಿಕ ಚಳುವಳಿಗಳು, ವಿದೇಶಿ ಪ್ರವಾಸಿಗರು, ವಿದೇಶಿ ದಾಳಿಕೋರರು, ಪ್ರಮುಖ ಯುದ್ಧಗಳು, ಪ್ರಮುಖ ಘಟನೆಗಳು, ಭಕ್ತಿಪಂಥ ಚಳುವಳಿ, ಆಡಳಿತ ವ್ಯವಸ್ಥೆಗಳು, ಗಾಂಧಿಯುಗದಲ್ಲಿ ಬರ್ತಕ್ಕಂಥ ಪ್ರಮುಖ ಐತಿಹಾಸಿಕ ಘಟನೆಗಳು ಮತ್ತು ಪ್ರಮುಖ ಪಕ್ಷಗಳು. ಇವುಗಳನ್ನ ಈ ರೀತಿಯಾಗಿ ಮೇಲೆ ಕೊಟ್ಟಂತಹ ಸಬ್ ಡಿವಿಷನ್ ಇದಾವ ನೋಡಿ. ನೇರ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ, ಕಾಲಾನುಕ್ರಮಣಿಕೆ, ಹೊಂದಿಸಿ ಬರೆಯಿರಿ, ಹೇಳಿಕೆ ಕಾರಣ ಅನ್ನುವಂತಹ ಸಬ್ ಡಿವಿಷನ್ಗಳಿಗೆ ಇಷ್ಟೊಂದು ಟಾಪಿಕ್ ಗಳನ್ನ ಆಯ್ಕೆ ಮಾಡಿಕೊಂಡು ಕ್ವಶನ್ ಪೇಪರ್ ಅನ್ನ ಅವ್ರು ಏನ್ ಮಾಡ್ತಾರ ಅಂದ್ರೆ ರೆಡಿ ಮಾಡ್ತಾರ. ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ಈ ಕೊಟ್ಟಂತಹ ವಿಷಯ ಮತ್ತು ಕೊಟ್ಟಂತಹ ಸಬ್ ಡಿವಿಷನ್ ಪ್ಯಾಟರ್ನ್ ಮೇಲೆ ಬರಬೇಕು. ಇದನ್ನ ಹೊರತು ಬೇರೆ ಒಂದು ಕ್ವಶನ್ ಹೊರಗಿಂದ ಕ್ವಶನ್ ಬರಲ್ಲ ನಮ್ಗೆ. ಹಾಗಾಗಿ ಪ್ರತಿಯೊಬ್ರು ನೋಡ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಇಲ್ಲಿವರೆಗೂ ಇತಿಹಾಸದ ಯಾವುದೇ ನಡೆದಿರಲಿ, ಅದು PC ಇಂದ ಹಿಡ್ಕೊಂಡು DC ವರೆಗೆ, ನೆಟ್ ಸೆಟ್, ಕೆಸೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಸೇರಿದಂತೆ ಯಾವುದೇ ಒಂದು ಕ್ವಶನ್ ಪೇಪರ್ ಇದ್ರೂ ಕೂಡ ಇದೇ ಮಾದರಿಯಾಗ ಇರುತ್ತಾ, ಇದೇ ಚೌಕಟ್ಟನ್ನ ಅದು ಫಾಲೋ ಮಾಡಿರ್ತದ. ಈ ಚೌಕಟ್ಟಿನಿಂದ ಹೊರಗೆ ಒಂದು ಕ್ವಶನ್ ಬರಲ್ಲ. ಅದಕ್ಕೆ ಎಕ್ಸಾಂಪಲ್ ಏನ್ ಅನ್ನೋದನ್ನು ನಾನು ಕೊಡ್ತೀನಿ. ಈಗ ಮೊದಲು ವಿಷಯ ವಿವರಣೆಯನ್ನ ನೋಡೋಣ. ಈ 5 ಉಪವಿಭಾಗಗಳು ಮತ್ತು 6 ಮೇನ್ ವಿಭಾಗಗಳು. 6 ಮೇನ್ ವಿಭಾಗಗಳು ಯಾವ್ಯಾವ್ರಿ? ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಮತ್ತು ಜಾಗತಿಕ,
ಕರ್ನಾಟಕನ್ ಹಿಸ್ಟ್ರಿ ಮತ್ತು ಹಿಸ್ಟೋಗ್ರಫಿ. ಇಷ್ಟು ಮೇನ್ ಅವು ವಿಷಯಗಳು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ವಿಷಯಗಳನ್ನ ಯಾವ ರೀತಿ ಪ್ಯಾಟರ್ನ್ ಸ್ಟಾರ್ಟ್ ಮಾಡಿರ್ತಾರ, ನೇರ ಪ್ರಶ್ನೆ ಡೈರೆಕ್ಟ್ ಕ್ವಶನ್, ಮಲ್ಟಿಪಲ್ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆ, ಕಾಲಾನುಕ್ರಮ, ಹೊಂದಿಸಿ ಬರೆಯಿರಿ, ಹೇಳಿಕೆ ಮತ್ತು ಕಾರಣ ಮಾದರಿಯಲ್ಲಿ ಏನ್ ಮಾಡಿರ್ತಾರ ಅಂದ್ರ ಸೆಟ್ ಮಾಡಿದ್ದನ್ನ ನಾವಿಲ್ಲಿ ಕಾಣ್ಬೋದು. ಎಷ್ಟು ರೀತಿ ಬಂದಾವ್ ನೋಡ್ರಿ. 125 ಕ್ವಶನ್ ಬಂದ್ರೆ ಎಲ್ಲ ಇದೇ ಮಾದರಿದಾಗ ಬಂದಾವ್, ಬೇರೆ ಮಾದರಿಯನ್ನ ಆತ ಅನುಸರಿಸೋದೇ ಇಲ್ಲ. ಹಾಗಾಗಿ ಈಗ ಈ ಪ್ಯಾಟರ್ನ್ಗಳ ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಈ ಪ್ಯಾಟರ್ನ್ಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ನೋಡಿ ಮತ್ತೊಂದು ಅಸರ್ಟೇಷನ್ ರೀಸನ್ ಅಂದ್ರೆ ಹೇಳಿಕೆ ಮತ್ತು ಕಾರಣ ಅಥವಾ ದೃಢೀಕರಣ ಮತ್ತು ಕಾರಣ ಅನ್ನುವಂತ ಒಂದು ಟಾಪಿಕ್. ಇದರಲ್ಲಿ ಹೇಳಿಕೆ ಮತ್ತು ಕಾರಣ ಅಥವಾ ದೃಢೀಕರಣ ಅಥವಾ ಕಾರಣ ಅಂತ ಹೇಳಿ ಕರಿತೀವಿ. ಅಸರ್ಟೇಷನ್ ಮತ್ತು ರೀಸನ್ ಇದು ಪ್ರತಿಯೊಂದು ಎಕ್ಸಾಮ್ 100 ಮಾರ್ಕ್ಸಿಗೆ ಒಂದು ಎಕ್ಸಾಮ್ ಐತಂದ್ರ ಮಿನಿಮಮ್ 20 ಕ್ವಶನ್ ಬಂದಿರ್ತಾವ. ಅದು ಯಾವುದೇ ಇರಲಿ, ಕೆಸೆಟ್ ಎಕ್ಸಾಮ್ ಇರಲಿ, ನೆಟ್ ಎಕ್ಸಾಮ್ ಇರಲಿ, ಅಥವಾ ಈ ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್ ಅಂತ ಯಾವುದೇ ಒಂದು ಎಕ್ಸಾಮ್, ಒಂದು ವಿಷಯದ ಕುರಿತು ಸ್ಪೆಸಿಫಿಕ್ ಆಗಿ ನಡೀತಕ್ಕಂತಹ ಎಕ್ಸಾಮ್ಗಳಲ್ಲಿ ಇದೊಂದು ಮುಖ್ಯ ಭಾಗ. 5 ಭಾಗಗಳಲ್ಲಿ ಇದು ಕೂಡ ಒಂದು ಭಾಗ. ಇದ್ರ ಕುರಿತು ಮಿನಿಮಮ್ ಏನು ಇಲ್ಲ ಅಂದ್ರೆ 20 ಕ್ವಶನ್ ಇರ್ತಾವ. ಇದು ಪ್ರತಿಯೊಬ್ಬರಿಗೂ ಕಬ್ಬಿಣದ ಕಡಲೆಯಾಗಿ ಏನ್ ಮಾಡ್ತೈತಿ, ಗುರುತಿಸ್ಕೊಂಡೈತಿ. ಯಾಕಂದ್ರ ಇದ್ರ ಕುರಿತು ಏನಾಗಿರ್ತಾವ ಅಂದ್ರ ಪ್ರಶ್ನೆಗಳು ಬಂದಾಗ ಜಿಜ್ಞಾಸೆ ಮಾಡ್ತೈತಿ. ಏನ್ ಜಿಜ್ಞಾಸೆ ಮಾಡ್ತೈತಿ ಅಂದ್ರ ಉತ್ತರ ಗೊತ್ತಿದ್ರೂ ಹಾಕ್ತಕ್ಕಂಥ ಶೈಲಿ ಯಾವ ರೀತಿ ಐತಿ, ಅದನ್ನ ಆಯ್ಕೆ ಮಾಡ್ತಕ್ಕಂಥ ಆಯ್ಕೆ ಪ್ರಕ್ರಿಯೆ ಹೇಗೈತಿ, ಅದನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು. ನಾವು ಏನಾದ್ರೂ ಆಯ್ಕೆ ಮಾಡಕ್ ಅಂದ್ರೆ ಒಟ್ಟಾರೆಯಾಗಿ 100% ಉತ್ತರ ಗೊತ್ತಿದ್ರು ಕೂಡ ಕ್ವಶನ್ ಅನ್ನ ತಪ್ಪಾಕುವಂತ ಸಂದರ್ಭ ಜಾಸ್ತಿ ಇರ್ತದೆ ಈ ಕ್ವಶನ್ಗಳಲ್ಲಿ. ಹಾಗಾಗಿ ಇದನ್ನ ನೀವು ಬಗೆಹರಿಸ್ಕೋಬೇಕು. ಇದರಲ್ಲಿ ನೀವು ಅಂಕವನ್ನ ಸಂಪೂರ್ಣವಾಗಿ ಪಡ್ಕೋಬೇಕಂದ್ರೆ ಕೆಲವೊಂದಿಷ್ಟು ಮಾರ್ಗಗಳನ್ನ ಅನುಸರಿಸಬೇಕು. ಆ ಮಾರ್ಗಗಳು ಏನಂದ್ರ, ಒಂದನೇದಾಗಿ ಪ್ರಶ್ನೆಗಳನ್ನ ಬಗೆಹರಿಸಬೇಕಾದ್ರ ಆ ಪ್ರಶ್ನೆಯ ರಚನೆ ಬಗ್ಗೆ ತಿಳ್ಕೊಳ್ಬೇಕು. ಆ ಪ್ರಶ್ನೆಯ ರಚನೆ ಯಾವ ರೀತಿ ಇರ್ತದೆ ಅಂದ್ರೆ 2 ರೀತಿ ರಚನೆ ಇರ್ತೈತಿ. ಒಂದನೇದಾಗಿ ಒಂದು ಅಸರ್ಟೇಷನ್ ಅನ್ನುವಂಥದ್ದು ಒಂದು ಹೇಳಿಕೆ ರೂಪದಲ್ಲಿ ಕೊಟ್ಟಿರ್ತಾರ. ಎರಡನೇದು ರೀಸನ್ ಅಂತ ಏನು ಕರಿತೀವಿ, ಆರ್ ಅಂತ ಇರುತ್ತೆ ನೋಡಿ, ಅದಕ್ಕೆ ಕಾರಣ ಅಂತ ಹೇಳಿ ನೀಡಿರ್ಬೋದು ಅಥವಾ ಮತ್ತೊಂದು ಹೇಳಿಕೆಯನ್ನ ಮರು ನೀಡಿರ್ಬೋದು. ಅಂದ್ರ ಆ ಹೇಳಿಕೆಗೆ ಕಾರಣನೂ ಇರ್ಬೋದು ಅಥವಾ ಸ್ವತಂತ್ರವಾದಂತ ಮತ್ತೊಂದು ಹೇಳಿಕೆನೂ ಇರ್ಬೋದು. ಮೊದಲು ಇವೆರಡನ್ನ ನೀವು ಗಮನಿಸಬೇಕು. ಇವೆರಡನ್ನ ಗಮನಿಸಬೇಕಂದ್ರ ಆಯ್ಕೆಗಳು ಯಾವ ರೀತಿ ಕೊಟ್ಟಿರ್ತಾರ ಅದನ್ನ ನೋಡ್ಕೋಬೇಕು. ಆಯ್ಕೆಗಳು ಹೆಂಗಿರ್ತಾವ ಅಂದ್ರ ಎ ಮತ್ತು ಆರ್ ಎರಡೂ ಸತ್ಯ, ಆರ್ ಎಗೆ ಸರಿಯಾದ ಕಾರಣ. ಇದು ಒಂದನೇ ಆಪ್ಷನ್ ಇರುತ್ತೆ. ಎರಡನೇ ಆಪ್ಷನ್ ಏನಿರುತ್ತ, ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎಗೆ ಸರಿಯಾದ ಕಾರಣವಲ್ಲ. ಇದು ಎರಡನೇ ಆಪ್ಷನ್ ಇರುತ್ತೆ. ಮೂರನೇ ಆಪ್ಷನ್ ಏನಿರುತ್ತ, ಎ ಸರಿ ಆರ್ ತಪ್ಪು, ಅಂದ್ರೆ ಸತ್ಯ ಅಸತ್ಯತೆ ಕೊಡಿದನು. ಎ ಸರಿ ಆರ್ ತಪ್ಪು ಅಂತ ಇರುತ್ತ. ಇನ್ನು ಮುಂದುವರಿದು ಎ ಸರಿ ಆರ್ ತಪ್ಪು ಅಥವಾ ಎ ತಪ್ಪು ಆರ್ ಸರಿ ಅಂತ ಹೇಳಿ ಇವ 4 ಆಪ್ಷನ್ ಇರ್ತಾವ. ಈ 4 ಆಪ್ಷನ್ ಬಿಟ್ರೆ ಬೇರೆ ಆಪ್ಷನ್ ಇರಲ್ಲ ಇಂಥ ಕ್ವಶನ್ಗಳಿಗೆ. ಹಾಗಾಗಿ ಇಲ್ಲಿ ಏನ್ ಸ್ಟೆಪ್ ನೀವು ಫಾಲೋ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಕೋರಿ, ಅದಕ್ಕೆ ಸರಿಯಾದ ಕ್ರಮ ಏನದಾವ ಅಂದ್ರೆ ಒಂದನೇದಾಗಿ ಅಸರ್ಟೇಷನ್ ಅನ್ನೋದು ಏನಿರುತ್ತೆ ನೋಡಿ, ಅದನ್ನ ಮಾತ್ರ ಪರಿಶೀಲಿಸಬೇಕು. ಯಾವ ರೀತಿ ಪರಿಶೀಲಿಸ್ಬೇಕಂದ್ರೆ ರೀಸನ್, ಕೆಳಗೆ ರೀಸನ್ ಕೊಟ್ಟಿರ್ತಾನ, ಆ ರೀಸನ್ ಕಾರಣ ಏನ್ ಕೊಟ್ಟಿರ್ತಾನ ಅದನ್ನ ನೋಡಕ್ಕೆ ಹೋಗಬಾರ್ದು. ಕೇವಲ ಹೇಳಿಕೆಯನ್ನ, ಅಸರ್ಷನ್ ಅನ್ನ ಮಾತ್ರ ನೀವೇನ್ ಮಾಡ್ಬೇಕು, ನೋಡ್ಬೇಕು. ಅದನ್ನ ಯಾವ ರೀತಿ ನಿರ್ಧಾರ ಮಾಡ್ಬೇಕಂದ್ರೆ ಆ ಹೇಳಿಕೆ ಸರಿ ಐತೋ ತಪ್ಪು ಐತೋ, ಯಾವುದು ಅಸರ್ಷನ್ ಹೇಳಿಕೆ ಏನ್ ಕೊಟ್ಟಿರ್ತಾರಲ್ಲ ಅದು ಸರಿ ಐತೋ ಅಥವಾ ತಪ್ಪು ಐತೆ ಅಂತ ಹೇಳಿ ಮೊದಲು ನಿರ್ಧಾರ ಮಾಡಬೇಕು. ಯಾವ್ದಾ ಕಾರಣವನ್ನ ನೋಡದೆ ಕಾರಣಕ್ಕೂ ಅದಕ್ಕೂ ಸಂಬಂಧ ಕಲ್ಪಿಸೋದು ಎರಡನೇದದು. ಮೊದಲು ಕೊಡ್ತಕ್ಕಂಥ ಹೇಳಿಕೆ ಸರಿ ಐತೋ ತಪ್ಪು ಐತೋ ನೋಡ್ಬೇಕು. ಇನ್ನು ಎರಡನೇದಾಗಿ ಕಾರಣವನ್ನ ನೋಡ್ಬೇಕಾದ್ರ ಹೇಳಿಕೆಯನ್ನ ನೋಡಕ್ ಹೋಗ್ಬೇಕ. ಯಾಕಂದ್ರೆ ಮೊದಲು ಕಾರಣವನ್ನ ಫೈನಲ್ ಮಾಡ್ಬೇಕು. ಕಾರಣ ಏನ್ ಕೊಟ್ಟಾರ, ಆ ಕಾರಣ ಕೊಟ್ಟಂತ ಕಾರಣ ಮೊದಲನೇ ಹೇಳಿಕೆಗೆ ಸಂಬಂಧ ಇದೆಯೋ ಇಲ್ವೋ, ಅಥವಾ ಆ ಕಾರಣ ಸ್ವತಂತ್ರವಾಗಿ ಮತ್ತೊಂದು ಹೇಳಿಕೆ ಐತಿಯೋ, ಅಥವಾ ಕೊಟ್ಟಂತ ಕಾರಣ ಸರಿ ಐತೋ ತಪ್ಪು ಐತೋ, ಈ ಮೂರನ್ನ ಏನ್ ಮಾಡ್ಬೇಕು ನೀವ ನೋಡ್ಕೊಳ್ಬೇಕು. ಆಮೇಲೆ ಕೊಟ್ಟಂತ ಹೇಳಿಕೆ ಮತ್ತು ತೆಳಗೆ ಕೊಟ್ಟಂತ ಕಾರಣ ಎರಡು ಸರಿ ಇದ್ದಾಗ ಆಮೇಲೆ ಅದರ ಸಂಪರ್ಕ ಅಥವಾ ಸಂಬಂಧವನ್ನ ಪರಿಶೀಲಿಸಬೇಕು ನೀವು. ಯಾವುದಕ್ಕೂ ಅಸರ್ಷನ್ಗ ಮತ್ತು ರೀಸನ್ಗ, ಹೇಳಿಕೆ ಮತ್ತು ಕಾರಣಕ್ಕ ಸಂಬಂಧಗಳನ್ನ ನೀವು ಪರಿಶೀಲಿಸಿ ಸಂಬಂಧ ಇತ್ತು ಅಂದ್ರ ಮಾತ್ರ ನೀವೇನ್ ಮಾಡ್ಬೇಕಂದ್ರ ಆಯ್ಕೆ ಮಾಡಬೇಕು. ಯಾವಾಗ ಎ ಮತ್ತು ಎರಡು ಸತ್ಯವಾದಾಗ ಅಥವಾ ಎ ಮತ್ತು ಎರಡು ಸರಿ ಇದ್ದಾಗ ಆರ್ಗೆ ನಿಜವಾಗಿಯೂ ಎ ಅನ್ನೋದು ಸರಿಯಾದ ಕಾರಣವೇ ಆಗೈತಿ
ಇಲ್ಲ ಅನ್ನೋದನ್ನ ನೀವು ನೋಡ್ಕೊಳ್ಬೇಕು. ನೋಡ್ಕೊಂಡು ಏನ್ ಮಾಡ್ಬೇಕಂದ್ರ ಆಯ್ಕೆ ಮಾಡ್ಬೇಕು. ಯಾವ ರೀತಿ ಅನ್ನೋದನ್ನ ಮುಂದುವರೆದು ನೋಡೋಣ. ಉದಾಹರಣೆಗೆ ಹೇಳಿಕೆ, ಅಶೋಕನು ಬೌದ್ಧ ಧರ್ಮವನ್ನ ಅಂಗೀಕರಿಸಿದನು ಅಥವಾ ಸ್ವೀಕರಿಸಿದನು ಅಥವಾ ಒಪ್ಪನ್ನುವಂತ ಇತ್ತು. ಅದಕ್ಕೆ ಕಾರಣ ಏನಿರ್ತೈತಿ? ಕಳಿಂಗ ಯುದ್ಧದ ಭೀಕರ ಪರಿಣಾಮದಿಂದ ಅವನು ಪಶ್ಚಾತ್ತಾಪ ಪಟ್ಟನು. ಇಲ್ಲಿ ರೀಸನ್ ಬಿಡೋಣ. ಮೊದಲಾದನ ಅಶೋಕ ಬೌದ್ಧ ಧರ್ಮ ಸ್ವೀಕರಿಸ್ಯಾನ ಇಲ್ಲೋ ಅದನ್ನ ನೋಡೋಣ. ಏನ್ ಮಾಡ್ಯಾನ? ಸ್ವೀಕರಿಸ್ಯಾನ? ಹೌದು, ಓಕೆ, ಅದು ಕರೆಕ್ಟ್ ಐತಿ. ಎರಡನೇದು ನೋಡೋಣ. ಕಳಿಂಗ ಯುದ್ಧದ ಭೀಕರ ಪರಿಣಾಮದಿಂದ ಆತ ಪಶ್ಚಾತ್ತಾಪ ಪಟ್ಟನು. ಇದು ಕರೆಕ್ಟ್ ಐತೋ ಇಲ್ಲೋ? ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಕರೆಕ್ಟ್ ಐತೆ. ಕಳಿಂಗ ಯುದ್ಧದ ಭೀಕರ ಪರಿಣಾಮದಿಂದ ಆತ ಪಶ್ಚಾತ್ತಾಪ ಪಟ್ಟದ್ದು ಕರೆಕ್ಟನ್ನ ಐತಿ. ಹಾಗಾಗಿ ಎರಡೂ ಸರಿ ಇದಾವ. ಅದ್ರ ಸಂಬಂಧ, ಕಳಿಂಗ ಯುದ್ಧದ ಭೀಕರತೆಯಿಂದ ಆತ ಮನನೊಂದ ಏನ್ ಮಾಡಿದಾನ? ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸಿದಾನ. ಹಾಗಾಗಿ ಸಂಬಂಧನೂ ಸರಿಯಾಗೈತಿ. ಹಾಗಾಗಿ ಎ ಸತ್ಯ, ಆರ್ ಕೂಡ ಸತ್ಯ. ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಎ. ಇಲ್ಲಿ ಮತ್ತೊಂದು ಏನ್ ಸಲಹೆ ಅಂದ್ರ, ಈ ಕೊಟ್ಟಂತ ವಾಕ್ಯಗಳಲ್ಲಿ ಕೆಲವೊಂದಿಷ್ಟು ಪದಗಳು ಬಂದಿರ್ತಾವ. ಆ ಪದಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ನೋಡಬೇಕು. ಆ ಪದಗಳು ಎಂತ ಇರ್ತಾವ ಅಂದ್ರ ಎಲ್ಲ, ಯಾವುದೂ ಅಲ್ಲ, ಮಾತ್ರ, ಪೂರ್ಣವಾಗಿ, ಇಂಥ ಪದಗಳ ಬಗ್ಗೆ ಎಚ್ಚರ ವಹಿಸಬೇಕು. ಯಾಕಂದ್ರೆ ಕೆಲವೊಮ್ಮೆ ಆರ್ ಸತ್ಯವಾಗಿರ್ತದ, ಆದ್ರೆ ಹೇಗೆ ನೇರ ಕಾರಣ ಆಗಿರುವುದಿಲ್ಲ. ಅಂದ್ರ ಹೇಳಿಕೆ ಸರಿಯಾಗಿರ್ತದ ಮತ್ತು ಕಾರಣನೂ ಸರಿ ಇರ್ತದ. ಆದ್ರ ಆ ಹೇಳಿಕೆಗೆ ಕಾರಣ ಏನಾಗಿರುವುದಿಲ್ಲ ಅಂದ್ರೆ ನೇರವಾಗಿ ಸಂಬಂಧವನ್ನ ಹೊಂದಿರುವುದಿಲ್ಲ. ಹಾಗಾಗಿ ಇಂಥ ಪ್ರಶ್ನೆಗಳನ್ನ ನೀವು ಯಾವತ್ತೂ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಅವಶ್ಯಕತೆ ಇರ್ತೈತೆ ಅಂದ್ರೆ ವಿಷಯದ ಆಳವಾದ ತಿಳುವಳಿಕೆ ಅಗತ್ಯವಾಗಿ ಏನಾಗಿರ್ತದೆ? ಬೇಕಾಗಿರ್ತದ. ಮತ್ತ ಇತಿಹಾಸ ವಿಷಯದಲ್ಲಿ ವಿಶೇಷವಾಗಿ ನೀವು ಕಾಲಾನುಕ್ರಮ, ಕಾರಣ, ಪರಿಣಾಮ, ಸಂಬಂಧಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕು. ಯಾಕಂದ್ರ ಬರ್ತಕ್ಕಂಥ ಕ್ವಶನ್ಸ್ಗಳು ಹಾಗೆ ಇರ್ತಾವ. ಹಾಗಾಗಿ ಅವುಗಳ ಬಗ್ಗೆ ನೀವು ಹೆಚ್ಚಾಗಿ ಗಮನವನ್ನ ಕೊಡಬಹುದು. ಇನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ಇನ್ನೊಂದು ಬರ್ತದ. ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯಿರಿಯನ್ನ ನೀವು ನೋಡುವಾಗ ಇಲ್ಲಿ ನೋಡ್ರಿ, ವಿಶೇಷವಾಗಿ ಯಾವ್ಯಾವ ಟಾಪಿಕ್ ಮ್ಯಾಗ ಬರ್ತೈತಿ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟೇನೆ. ಸಾಮಾಜಿಕ ಸುಧಾರಣೆ ಒಂದು ಟಾಪಿಕ್. ಅದರಲ್ಲಿ ಏನ್ ಕೇಳ್ಬೋದು? ಅವನು ಸುಧಾರಕ, ಆತನಿಗೆ ಸಂಬಂಧಿಸಿದಂತ ಚಳವಳಿ, ಇದನ್ನ ಹೊಂದಿಸಿ ಬರೆಯಿರಿ ಕೇಳ್ಬೋದು. ಎರಡನೇದು ಪ್ರಮುಖ ಕಾಯ್ದೆಗಳು. ಅದರಲ್ಲಿ ಕಾಯ್ದೆ, ಆ ಕಾಯ್ದೆ ಜಾರಿಗೆ ಬಂದಂತ ವರ್ಷವನ್ನ ಕೇಳ್ಬೋದು, ಅಥವಾ ಕಾಯ್ದೆ ಜಾರಿಗೆ ತಂದವನ ಕೇಳ್ಬೋದು, ಅಥವಾ ಕಾಯ್ದೆ ಅದು ಏನ್ ವಿಷಯವನ್ನ ಒಳಗೊಂಡೈತಿ ಕೇಳ್ಬೋದು. ಕ್ಲಿಯರ್ ಆಯ್ತಾ? ಈ ಕಾಯ್ದೆಗೆ ಸಂಬಂಧಿಸಿದಂತೆ ಇವು 4 ಪ್ಯಾಟರ್ನ್ ಬರ್ತಾವ. ಈ 4 ಪ್ಯಾಟರ್ನ್ ಬಂದ್ರೆ ಒಂದು ಕ್ವಶನ್ ಹೊರಗಿನ ಬರಲ್ಲ. ಯಾವ್ಯಾವ? ಒಂದು ಕಾಯ್ದೆ ಜಾರಿಗೆ ಬಂದಂತ ವರ್ಷ, ಇನ್ನೊಂದು ಕಾಯ್ದೆ, ಆ ಕಾಯ್ದೆಯನ್ನ ಜಾರಿಗೆ ತಂದವರು, ಇನ್ನೊಂದು ಕಾಯ್ದೆ, ಆ ಕಾಯ್ದೆ ಒಳಗೊಂಡಂತಹ ವಿಷಯ. ಇವ್ 4 ಮ್ಯಾಗ ನಿಮ್ಗೆ ಕ್ವಶನ್ ಬರ್ತದ. ಇದನ್ನ ಬಿಟ್ಟು ಒಂದು ಕ್ವಶನ್ ಹೊರಗಿಂದ ಬರಲ್ಲ. ಇದ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾನೆ. ಇನ್ನು ಪ್ರಮುಖ ಚಳವಳಿಗಳು. ಆ ಚಳವಳಿಯ ನಾಯಕ, ಅಥವಾ ಆ ಚಳವಳಿ ನಡೆದಂತ ವರ್ಷ, ಅಥವಾ ಆ ಚಳವಳಿ ನಡೆದಂತ ಸ್ಥಳ, ಆ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂತ ವಿಷಯ. ಈ ಪ್ರಮುಖ ಚಳವಳಿ ಅಂತ ಬಂದಾಗ ಬರ್ತಕ್ಕಂಥ ಕ್ವಶನ್ಸ್ಗಳೆಲ್ಲ ಏನಾಗಿರ್ತಾವ ಅಂದ್ರ ಇದೇ 4 ಪ್ಯಾಟರ್ನ್ ಮ್ಯಾಗ ಇರ್ತಾವ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗವರ್ನರ್ ಜನರಲ್ಗಳು ಮತ್ತು ಆ ಜನರಲ್ನ ಕಾಲಾವಧಿ, ಆ ಜನರಲ್ನ ಕಾಲಾವಧಿಯಲ್ಲಿ ನಡೆದಂತ ಘಟನೆ, ಆ ಜನರಲ್ ಜಾರಿಗೆ ತಂದಂತ ಕಾಯ್ದೆ, ಆ ಜನರಲ್ ತಂದಂತ ಕಾಯ್ದೆ, ಆ ಕಾಯ್ದೆಯ ಸಂಬಂಧ, ಅಥವಾ ಆ ಕಾಯ್ದೆಗ ಅಥವಾ ಜನರಲ್ಗೆ ಇರ್ತಕ್ಕಂಥ ಸಂಬಂಧ ಏನೈತಿ, ಅಥವಾ ಕಾಯ್ದೆಯ ವಿಷಯ ಏನೈತಿ, ಅಥವಾ ಜನರಲ್ಗೆ ಸಂಬಂಧಿಸಿದಂತ ಒಂದು ಘಟನೆ ಯಾವ್ದಾದ್ರು ನಡೆದೈತಿ. ಇವು ಗವರ್ನರ್ ಜನರಲ್ ಮ್ಯಾಗ ಹೊಂದಿಸಿ ಬರೆಯುತ್ತಾ ಬರ್ತಕ್ಕಂಥ ಕ್ವಶನ್. ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಅಧಿವೇಶನಗಳು. ಅಧಿವೇಶನ ನಡೆದಂತ ಸ್ಥಳ ಮತ್ತು ಅದರ ಅಧ್ಯಕ್ಷರು, ಆ ಕಾಂಗ್ರೆಸ್ ಅಧಿವೇಶನ ನಡೆದಂತ ವರ್ಷ, ಆ ಸ್ಥಳ, ಅಥವಾ ಆ ಕಾಂಗ್ರೆಸ್ ಅಧಿವೇಶನ, ಆ ಅಧಿವೇಶನದಲ್ಲಿ ನಡೆದಂತ ಘಟನೆ, ಇವೇ ಹೊಂದಿಸಿ ಬರಿ ಬರ್ತಾವ. ಇವು 4 ಪ್ಯಾಟರ್ನ್ ಬಿಟ್ಟು ಅವು ಹೊರಗಡೆ ಬರ್ತಾವ. ಇನ್ನು ಸಾಹಿತ್ಯ ಮತ್ತು ಗ್ರಂಥಗಳಿಗೆ ಸಂಬಂಧಿಸಿದಂತೆ ಒಂದು ಗ್ರಂಥ, ಅದರ ಲೇಖಕ, ಅಥವಾ ಆ ಲೇಖಕನ ಆಶ್ರಯದಾತ, ಅಥವಾ ಒಂದು ಗ್ರಂಥ, ಆ ಗ್ರಂಥದ ಭಾಷೆ, ಅಥವಾ ಒಂದು ಗ್ರಂಥ, ಆ ಗ್ರಂಥ ಯಾವ ಧರ್ಮಕ್ಕೆ ಸಂಬಂಧಿಸೈತೆ ಅನ್ನೋದು, ಒಂದು ಗ್ರಂಥ ಅಥವಾ ಒಬ್ಬ ಲೇಖಕ, ಆ ಲೇಖಕ ಯಾವ ಕಾಲಾವಧಿಯಲ್ಲಿದ್ದ ಅನ್ನುವಂಥದ್ದು, ಒಂದು ಗ್ರಂಥ, ಆ ಗ್ರಂಥ ಯಾವ ವಿಷಯ ಬಗ್ಗೆ ನಿರೂಪಣೆ ನೀಡ್ತೈತಿ ಅಥವಾ ಯಾವ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತದೆ ಅನ್ನುವಂಥದ್ದು
ಸಾಹಿತ್ಯದ ಮೇಲೆ ಬರ್ತಕ್ಕಂಥ ಹೊಂದಿಸಿ ಬರೆಯಿರಿ. ಇವೇ ಪ್ಯಾಟರ್ನ್ ಇರ್ತಾವೆ. ಈ ಪ್ಯಾಟರ್ನ್ ಬಿಟ್ಟು ಒಂದು ಪ್ಯಾಟರ್ನ್ ಹೊರಗಿನ ಬರಲ್ಲ. ಇನ್ನು ನೆಕ್ಸ್ಟ್ ಒಂದು ರಾಜ ಮನೆತನ ಇದೆ. ಆ ರಾಜ್ಯ ಅದ, ಆ ರಾಜನ ಮನೆತನ. ಆ ರಾಜ್ಯ ಇದ್ದ, ಆ ರಾಜ್ಯನ ಕಾಲಾವಧಿ. ಆ ರಾಜ್ಯ ಅದ, ಆ ರಾಜ್ಯನ ಬಿರುದುಗಳು. ರಾಜ ಮತ್ತು ಆತ ಜಾರಿಗೆ ತಂದಂತಹ ಪದ್ಧತಿ. ಮತ್ತ ರಾಜ್ಯ ಅದ, ಆ ರಾಜ ಮನೆತನದ ಚಿಹ್ನೆಗಳು. ಅಥವಾ ರಾಜಮನೆತನದ ರಾಜಧಾನಿ. ಅಥವಾ ಒಂದು ರಾಜಮನೆತನದ ಸ್ಥಾಪಕ. ಇವ ಇರ್ತಾವ. ಈ ಪ್ಯಾಟರ್ನ್ ಅನ್ನ ಅವ್ರ ರಾಜಮನೆತನಕ್ಕೆ ಸಂಬಂಧಿಸಿದಂತೆ ಫಾಲೋ ಮಾಡ್ಬೇಕು. ಇನ್ನೊಂದು ಪತ್ರಿಕೆ. ಆ ಪತ್ರಿಕೆ ಯಾವ ಭಾಷೆದಾಗ ಪ್ರಕಟಗೊಂಡಿತ್ತು ಅದನ್ನು ಹೊಂದಿಸಿ ಬರೆಯಲಿರ್ಬೋದು. ಅಥವಾ ಪತ್ರಿಕೆ ಪಬ್ಲಿಷ್ ಆದಂತ ವರ್ಷ ಅದನ್ನು ಹೊಂದಿಸಿ ಬರೆಯಲಿರ್ಬೋದು. ಪತ್ರಿಕೆ ಅಥವಾ ಸಂಪಾದಕ ಅದರ ಹೊಂದಿಸಿ ಬರೆಯಲಿರ್ಬೋದು. ಅಥವಾ ಒಂದು ಪತ್ರಿಕೆ ಯಾವುದ್ರ ಬಗ್ಗೆ ತಿಳಿಸಿತ್ತು ಅನ್ನೋದ್ರ ಬಗ್ಗೆ ಹೊಂದಿಸಿ ಬರೆಯಲಿರ್ಬೋದು. ಇನ್ನು ದಂಗೆಗಳು. ಆ ದಂಗೆಯ ನಾಯಕ ಯಾರೆಂದು ಹೊಂದಿಸಿ ಬರೆಯಲಿರಬಹುದು. ಅಥವಾ ಆ ದಂಗೆ ನಡೆದಂತಹ ಕಾಲ, ನಡೆದಂತಹ ವರ್ಷ ಅದು ಇರಬಹುದು, ಅಲ್ಲಿ ಹೊಂದಿಸಿ ಬರೆಯಿರಿ. ಅಥವಾ ಆ ದಂಗೆ ನಡೆದಂತಹ ಪ್ರದೇಶ ಹೊಂದಿಸಿ ಬರೆಯಲಿರಬಹುದು. ಅಥವಾ ಆ ದಂಗೆ ಯಾವುದನ್ನ ವಿರೋಧಿಸಿ ಅಥವಾ ಯಾವ ನೀತಿಯನ್ನ ವಿರೋಧಿಸಿ ದಂಗೆ ಎದ್ದರ ಅನ್ನೋದು ಇರಬಹುದು. ಇವೇ 4 ಪ್ಯಾಟರ್ನ್ ಏನಾಗಿರ್ತಾವ ಅಂದ್ರೆ ಫಾಲೋ ಆಗಿರ್ತಾವ. ಇನ್ನು ಒಂದು ನಾಣ್ಯ ಇರ್ತೈತಿ. ನಾಣ್ಯ ಯಾವ ಕಾಲಕ್ಕೆ ನಾವು ಹೊಂದಿಸಿ ಬರೆಯಲಿರಬಹುದು. ಅಥವಾ ನಾಣ್ಯ ಇರ್ತೈತಿ, ಅದು ನಾಣ್ಯದ ವಿಧ ಇರಬಹುದು. ಅದು ದಾನದತ್ತಿ ಶಾಸನ ಇರಬಹುದು, ಅಥವಾ ಪ್ರಶಸ್ತಿ ಶಾಸನ ಇರಬಹುದು. ಈ ರೀತಿ ಅದರ ವಿಧ ಇರಬಹುದು. ಅಥವಾ ಆ ನಾಣ್ಯವನ್ನ ಹೊರಡಿಸಿದಂತ ಒಬ್ಬ ಕರ್ತೃ ಇರ್ತಾನ, ಅವಂದಿರಬಹುದು. ಅಥವಾ ನಾಣ್ಯ ಹೊಂದಿಸಿ ಅನುಭವಿಸಿದಂತ ಭಾಷೆ ಇರಬಹುದು. ಅಥವಾ ನಾಣ್ಯಕ್ಕೆ ಸಂಬಂಧಿಸಿದಂತ ಆ ನಾಣ್ಯದ ಲಿಪಿ ಇರಬಹುದು. ಅಥವಾ ಲಿಪಿಕಾರಗಳನ್ನು ಕೊಟ್ಟಿರಬಹುದು, ಅವ್ರದ್ದು ಹೊಂದಿಸಿ ಬರೆಯಿರಬಹುದು. ಚಪಾಟ ಈ ರೀತಿ ಇರ್ತಾರಲ್ಲ, ಅಂತವ್ರು ಹೊಂದಿಸಿ ಬರೆಯಿರಬಹುದು. ಅಥವಾ ಆ ಶಾಸನವನ್ನ ಹೊರಡಿಸಿದವನು ಇರಬಹುದು. ಈ ರೀತಿಯಾಗಿ ಏನ್ ಮಾಡಿರ್ತಾರೆ ಅಂದ್ರೆ ಕೊಟ್ಟಿರ್ತಾರೆ. ಇನ್ನು ವಾಸ್ತುಶಿಲ್ಪ. ಒಂದು ಕಟ್ಟಡ ಇದೆ. ಆ ಕಟ್ಟಡ ಯಾವ ವರ್ಷಕ್ಕೆ ಸಂಬಂಧಿಸೈತೆ ಅನ್ನೋದಿರ್ಬೋದು. ಅಥವಾ ಕಟ್ಟಡದ ಶೈಲಿ ಯಾವ್ದಿರ್ಬೋದು ಹೊಂದಿಸಿ ಬರೆಯೋದಿರ್ಬೋದು. ಅಥವಾ ಒಂದು ಕಟ್ಟಡ ಅಥವಾ ಒಂದು ದೇವಾಲಯ ಐತಿ, ಆ ದೇವಾಲಯ ನಿರ್ಮಾಣ ಮಾಡಿದವನು ಯಾರು ಅನ್ನೋದಿರ್ಬೋದು. ಅಥವಾ ದೇವಾಲಯ ಐತಿ, ಆ ದೇವಾಲಯ ಇರ್ತಕ್ಕಂಥ ಸ್ಥಳ ಯಾವ್ದನ್ನು ಹೊಂದಿಸಿ ಬರೆಯಲಿರಬಹುದು. ಒಂದು ದೇವಾಲಯ ಐತಿ, ಆ ದೇವಾಲಯ ಯಾವ ಧರ್ಮಕ್ಕೆ ಸಂಬಂಧಿಸಿತ್ತೇನೋ, ಶೈವ, ವೈಷ್ಣವ, ಈ ರೀತಿ ಹೊಂದಿಸಿ ಬರೆಯಲು ಇರಬಹುದು. ಇನ್ನು ಒಂದು ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ತೆರಿಗೆ. ಈ ತೆರಿಗೆ ಐತಿ, ಆ ತೆರಿಗೆ ಯಾವ್ದಕ್ಕೆ ಸಂಬಂಧಿಸಿದ್ದು ಅಥವಾ ಯಾವ ವಸ್ತುಕ್ಕೆ ಸಂಬಂಧಿಸಿದ್ದು. ಅಥವಾ ಈ ತೆರಿಗೆ ಐತಿ, ಆ ತೆರಿಗೆಯನ್ನ ಜಾರಿಗೆ ತಂದವನು ಯಾರಿರ್ಬೋದು. ಅಥವಾ ಈ ತೆರಿಗೆ ಐತಿ, ಆ ತೆರಿಗೆ ಯಾವುದಂದ್ರೆ ನೀರಾವರಿ ತೆರಿಗೆನೋ, ಕೃಷಿ ತೆರಿಗೆನೋ, ವಾಣಿಜ್ಯ ತೆರಿಗೆನೋ, ವ್ಯಾಪಾರ ತೆರಿಗೆನೋ ಐತೆ ಅನ್ನೋದನ್ನುವಂತ ವಿಷಯ ವಸ್ತು ಇರಬಹುದು. ಅಥವಾ ಒಂದು ತೆರಿಗೆ ಐತಿ, ಅದರ ಪಾಲು 1/6 ಅಂಶ, 1/3 ಈ ರೀತಿ ಸಿಸ್ಟಮ್ ಅನ್ನು ಇರಬಹುದು. ಇನ್ನು ಸ್ಥಳ. ಯಾವುದೇ ಒಂದು ಸ್ಥಳ ಐತೆ ಅಂದ್ರೆ ಆ ಸ್ಥಳಕ್ಕೆ ಯಾರಾದ್ರೂ ಆಳ್ವಿಕೆ ಮಾಡಿರ್ತಾರ, ಅವ್ರು ರಾಜಮನೆತನಗಳಿಗೆ ಹೋಗ್ಲಿಕ್ಕೆ ಹೊಂದಿಸಿ ಇರಬಹುದು. ಅಥವಾ ಒಂದು ಸ್ಥಳ ಐತಿ, ಆ ಸ್ಥಳದ ಬಡದಲ್ಲಿ ಅಥವಾ ಆ ಸ್ಥಳದ ಅಕ್ಕಪಕ್ಕದಲ್ಲಿ ಹಾದು ಹೋದಂತಹ ನದಿಗಳ ಜೊತೆ ಹೊಂದಿಸಿ ಇರಬಹುದು. ಅಥವಾ ಆ ಸ್ಥಳ ಯಾವುದೇ ಪ್ರಸಿದ್ಧಿ ಮತ್ತು ಆ ಸ್ಥಳಕ್ಕೆ ಹೊಂದಿಸಿ ಬರೆಯಿರಬಹುದು. ಅಥವಾ ಆ ಸ್ಥಳ ಪ್ರಸ್ತುತ ಅದರ ಹೆಸರು ಏನೈತಿ ಅದಕ್ಕೆ ಹೊಂದಿಸಿ ಬರೆಯಿರಿ ಇರಬಹುದು. ಅಥವಾ ಸ್ಥಳ ಪ್ರಸ್ತುತ ಯಾವ ರಾಜ್ಯದಾಗ ಐತಿ ಅದರ ಹೊಂದಿಸಿ ಬರೆಯಿರಿ ಇರಬಹುದು. ಈ ರೀತಿ ಹೊಂದಿಸಿ ಬರೆಯಿರಿ ಕ್ವಶನ್ ಬರ್ಬೋದು. ಒಂದು ಶಕೆ ಐತಿ, ಆ ಶಕೆ ಅಂದ್ರ ಆ ಶಕೆಯ ಹೆಸರು ಏನೈತೆ ಅನ್ನೋದು ಹೊಂದಿಸಿ ಬರೆಯಿರಬಹುದು. ಯಾಕಂದ್ರೆ ಆ ಹೆಸರು ಮತ್ತು ಅದರ ಆರಂಭದ ಕಾಲ, ದಿನಾಂಕ ಏನಿರಲಿಕ್ಕೆ ಅದು ಹೊಂದಿಸಿ ಬರೆಯಿರಬಹುದು. ಅಥವಾ ಆ ಶಕೆ ಐತಿ, ಆ ಶಕೆಯನ್ನ ಸ್ಥಾಪನೆ ಮಾಡಿದವನು ಅಥವಾ ಹರಡಿಸಿದವನ ಬಗ್ಗೆ ಇರಬಹುದು. ಅಥವಾ ಒಂದು ಶಕೆ ಐತಿ, ಆ ಶಕೆ ತಿಳಿಸ್ತಕ್ಕಂಥ ವಿಷಯದ ಕುರಿತು ಇರಬಹುದು. ಇಷ್ಟೆಲ್ಲ ಏನಾಗಿರ್ತಾವ ಅಂದ್ರೆ ನಿಮಗೆ ಹೊಂದಿಸಿ ಬರೆಯಿದಾಗ ಬಂದಿರ್ತಾವ. ಇದೇ ಪ್ಯಾಟರ್ನ್ ಒಳಗಿರ್ತಾವ. ಈ ಪ್ಯಾಟರ್ನ್ ಬಿಟ್ಟು ಒಂದು ಕ್ವಶನ್ ಹೊರಗೆ ಬರಲ್ಲ. ಎಲ್ಲಾ ವಿಷಯಕ್ಕೆ, ಎಲ್ಲಾ ಒಂದು ಟಾಪಿಕ್ಗೆ ಇದೇ ಪ್ಯಾಟರ್ನ್ ಗಳನ್ನ ಫಾಲೋ ಮಾಡ್ತಿರ್ತಾರೆ ಹೊಂದಿಸಿ ಬರೆಯಿರೋದಾಗ. ಈ ಪ್ಯಾಟರ್ನ್ ಬಿಟ್ಟು ಒಂದು ಪ್ಯಾಟರ್ನ್ ಹೊರಗಡೆ ಬರಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ, ಕಾಲಾನುಕ್ರಮ ಅನ್ನುವಂಥದ್ದು. ಕಾಲಾನುಕ್ರಮದಾಗ ಏನ್ ಮಾಡ್ತಾರಂದ್ರ ಅವ್ರು ಆಯ್ಕೆ ಮಾಡ್ತಕ್ಕಂಥ ಟಾಪಿಕ್ ಯಾವ ರೀತಿ ಇರ್ತಾರಂದ್ರ ಪ್ರಾಚೀನದಾಗ ನೋಡಿದ್ರಂದ್ರೆ ಅದು ರಾಜಮನೆತನ, ರಾಜವಂಶ. ಆ ರಾಜವಂಶಗಳನ್ನ ಕಾಲಾನುಕ್ರಮದಾಗ ಬರೀರಿ ಅಂತ ಕೇಳಬಹುದು. ಅಥವಾ ಕೆಲವೊಂದಿಷ್ಟು ರಾಜ್ಯರನ್ನು ಕೊಟ್ಟಿರ್ತಾರ, ಅಥವಾ ಒಬ್ಬ ಮಂತ್ರಿಗೂ ಕೊಟ್ಟಿರ್ತಾರ, ಅವ್ರ ಕಾಲಾನುಕ್ರಮದಾಗ ಕೇಳ್ಬಹುದು. ಒಂದು ಧಾರ್ಮಿಕ ಚಳವಳಿ ಅಂತ ನಡೆದಿರ್ತೈತೆ, ಆ ಚಳವಳಿಗಳನ್ನ ಕಾಲಾನುಕ್ರಮದಾಗ ಕೇಳ್ಬಹುದು. ವಿದೇಶಿ ಪ್ರವಾಸಿಗರು ಭೇಟಿ ಕೊಟ್ಟಿರ್ತಾರ, ಅವ್ರನ್ನ ಕೇಳ್ಬಹುದು. ವಿದೇಶಿ ದಾಳಿಕೋರರು ಭಾರತದ ಮೇಲೆ ದಾಳಿ ಮಾಡಿರ್ತಾರ, ಅವರನ್ನ ಹೊಂದಿಸಿ ಕಾಲಾನುಕ್ರಮದಾಗ ಕೇಳ್ಬಹುದು. ಒಂದು ಯುದ್ಧ ನಡೆದಿರ್ತಾವ, ಯುದ್ಧಗಳನ್ನ ಕಾಲಾನುಕ್ರಮದಾಗ ಕೇಳ್ಬಹುದು. ಒಂದು ಪ್ರಮುಖ ಘಟನೆ ಜರುಗಿರ್ತೈತೆ, ಆ ಜರುಗಿದಂತ ಘಟನೆಗಳನ್ನ ಕಾಲಾನುಕ್ರಮದಾಗ ಕೇಳ್ಬಹುದು.
ಆ ಪುಸ್ತಕಗಳ ರಚನೆಯಾದ ಕಾಲವನ್ನ ಹೊಂದಿಸಿ ಬರೆಯೋದಕ್ಕೆ ಕೇಳಬಹುದು. ಈ ರೀತಿಯಾಗಿ ಕಾಲಾನುಕ್ರಮದಾಗ ಕೇಳಬಹುದು. ಜೊತೆಗೆ ಮಧ್ಯಕಾಲೀನದಾಗ ಯುದ್ಧಗಳನ್ನ ಕೇಳಬಹುದು, ಪ್ರಮುಖ ಘಟನೆಗಳನ್ನ ಕೇಳಬಹುದು, ಭಕ್ತಿ ಪಂಥ ಚಳುವಳಿಕಾರರು ಏನದಾರಲ್ಲ ಭಕ್ತಿ ಪಂಥ ಸಂತರ ಅವ್ರ ಕಾಲಾನುಕ್ರಮದಾಗ ಕೇಳಬಹುದು, ಆಡಳಿತ ವ್ಯವಸ್ಥೆಗೆ ಜಾರಿಗೆ ತಂದದ್ದು ಕೇಳಬಹುದು, ಮನ್ಸಬ್ದಾರಿ, ಧರ್ಮಶಾಲಾ ಪದ್ಧತಿ, ಈ ರೀತಿ ಇಂಥವುಗಳನ್ನ ಕಾಲಾನುಕ್ರಮದಾಗ ಕೇಳಬಹುದು. ಕೆಲವೊಂದಿಷ್ಟು ಸಾಮ್ರಾಜ್ಯಗಳು ಸಂತತಿಗಳಿದಾವ ಅವನ ಕಾಲಾನುಕ್ರಮದಾಗ ಕೇಳಬಹುದು. ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರುಗಳನ್ನ ಕಾಲಾನುಕ್ರಮದಾಗ ಕೇಳಬಹುದು. ಸಾಹಿತ್ಯ ಸೋರ್ಸಸ್ಗಳಿರ್ತಾವ, ಸಾಹಿತ್ಯಿಕ ಆಧಾರಗಳಿರ್ತಾವ ಅವನ ಕಾಲಾನುಕ್ರಮದಾಗ ಕೇಳಬಹುದು. ಸಾಮಾಜಿಕ ಸುಧಾರಣೆಗಳನ್ನ ಕಾಲಾನುಕ್ರಮದಾಗ ಕೇಳಬಹುದು. ಪ್ರಮುಖ ಕಾಯ್ದೆಗಳನ್ನ ಕಾಲಾನುಕ್ರಮದಾಗ ಕೇಳಬಹುದು. ಪ್ರಮುಖ ಚಳವಳಿಗಳನ್ನು ಕೇಳಬಹುದು. ಗವರ್ನರ್ ಜನರಲ್ಗಳನ್ನ ಕೇಳಬಹುದು. ಕಾಂಗ್ರೆಸ್ ಅಧಿವೇಶನಗಳನ್ನ ಕೇಳಬಹುದು. ಪತ್ರಿಕೆಗಳನ್ನ ಅವು ಪ್ರಕಟಿಸಿದಂತ ವರ್ಷದ ಆಧಾರದ ಮೇಲೆ ಕಾಲಾನುಕ್ರಮದಾಗ ಕೇಳಬಹುದು. ದಂಗೆಗಳು ಪ್ರಾರಂಭವಾದಂತಹ ವರ್ಷದ ಆಧಾರದ ಮೇಲೆ ಕೇಳಬಹುದು. ಪಕ್ಷಗಳು ಸ್ಥಾಪನೆಯಾದಂತಹ ವರ್ಷದ ಆಧಾರದ ಮೇಲೆ ಕೇಳಬಹುದು. ಗಾಂಧಿ ಯುಗದಾಗ ನಡೆದಂತಹ ಫ್ರೀಡಂ ಮೂವ್ಮೆಂಟ್ಗೆ ಸಂಬಂಧಿಸಿದಂತಹ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಕೇಳಬಹುದು. ಯುದ್ಧಗಳು ನಡೆದಂತ ವರ್ಷಗಳನ್ನ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಕೇಳಬಹುದು. ಒಂದು ಘಟನೆ ಜರುಗೈತೆ ಅಂದ್ರೆ ಒಂದು ಕಾಲಘಟ್ಟದಾಗ ಅದರ ಕಾಲಘಟ್ಟದಾಗ ಜರುಗಿದಂತಹ ಪ್ರಮುಖ ಅಂದ್ರ ಮೆನ್ಷನ್ ಇಲ್ದ ಇರ್ತಕ್ಕಂತ ವರ್ಷದ ಆಧಾರದ ಮೇಲೆ ಅವುಗಳನ್ನ ಕೇಳಬಹುದು. ಯುರೋಪಿಯನ್ನರ ಆಗಮನದ ಮೇಲೆ ಯಾರು ಮೊದಲು ಬಂದ್ರು, ಯಾರ ನಂತರ ಬಂದ್ರು, ಯಾರು ಮೊದಲು ಹೋದ್ರು, ಯಾರು ಕೊನೆಗೆ ಹೋದ್ರು ಅವುಗಳನ್ನು ಕೂಡ ಅವರು ಕೇಳಬಹುದು. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಈಗ ಏನೆಲ್ಲ ಇವು ಸ್ಟ್ರಕ್ಚರ್ ಇರ್ತಾವಂತಹ ಪ್ಯಾಟರ್ನ್ ಇರ್ತಾವಲ್ಲ ಆ ಪ್ಯಾಟರ್ನ್ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅದಾವು ನೋಡ್ಕೊತ ಹೋಗೋಣ. ನಿಮ್ಗೆ ಗೊತ್ತಾಗತ್ತ ನಾ ಇಟ್ಟು ಎಲ್ಲ ಹೇಳ್ತೇನಲ್ಲ ಇದು ಕರೆಕ್ಟ್ ಆಗಿ ಫಾಲೋ ಆಗೈತಿ ಇಲ್ಲ ನೋಡೋಣ. ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಅದು ಬೇರೆ ಅಲ್ಲ 2021 ಕ್ವಶನ್ ಪೇಪರ್ದಾಗಿಂದನ ತೋರಿಸ್ತೇನೆ ನೋಡ್ರಿ. ಹರಿಹರ, ದೇವರಾಯ, ಸಾಳುವ ನರಸಿಂಹ, ಅಚ್ಯುತರಾಯ, ಕ್ಲಿಯರ್ ಆಯ್ತಾ? ಇವೆಲ್ಲ ಅವರು ಸಾವಿನ ದಿನಾಂಕಗಳು ಹೇಳಿದ್ನಲ್ಲ ನಿಮ್ಗೆ. ಒಬ್ಬ ರಾಜ ಅದ ಅಂದ್ರೆ ಅವನಿಗೆ ಸಂಬಂಧಿಸಿದಂತ ವರ್ಷ ಅವಧಿ ಕೊಟ್ಟಿರ್ತಾರೆ ಹೊಂದಿಸಿ ಬರೀಬೇಕಾಗತ್ತೆ. ಆಲ್ರೆಡಿ ನಾನು ನಿಮಗೆ ಹೇಳೇನ, ಬೇಕಾದ್ರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ರಾಜಮನೆತನ, ರಾಜ ಮತ್ತು ಅವಧಿ ಐತಿ ನೋಡಿ, ಕೊಟ್ಟೆ ನೋಡಿ. ರಾಜ ಮತ್ತು ಅವಧಿ ಕೊಟ್ಟಿದ್ದೇನಲ್ಲ ನಿಮಗ ರಾಜ ಮತ್ತು ಅವಧಿ ಇಲ್ಲಿ ಐತಿ. ಈ ರಾಜ ಅವಧಿ ಅನ್ನೋದು ಏನು ಕಲರ್ ಮಾಡಿನಲ್ಲ ಇದು ಈಗ ಆಲ್ರೆಡಿ ಕೊಟ್ಟೇನು ಅದ ಕ್ವಶನ್ ಅನ್ನ ಇಲ್ಲಿ ನಿಮಗ್ ಬಂದದ. ಕ್ಲಿಯರ್ ಆಯ್ತಾ? ಬಂದದ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಾಜ ಮನೆತನಗಳು ಇದಾವು. ಅದರಲ್ಲಿ ರಾಜರ ಆಡಳಿತ ಅಂತ ಅವ್ರ ಕಾಲಾನುಕ್ರಮ ಐತಿ. ಇದು ಸೇಮ್ ರಾಜರ ಅವಧಿ ಮ್ಯಾಗ ಕೇಳಿದಾರ ನೋಡ್ರಿ, ಯಾರ ಹಿಂದೂ ಯಾರ ಮುಂದು. ಇದೇ ಏನೈತಿ ಕಾಲಾನುಕ್ರಮದಾಗ ಐತಿ. ನೆಕ್ಸ್ಟ್ ಹೊಂದಿಸಿ ಬರೀದಾಗ ಈಗ ನಿಮ್ಗೆ ಹೇಳಿದ್ನಲ್ಲ ಏನಂತ ಹೇಳಿದ್ದೆ, ಗವರ್ನರ್ ಜನರಲ್ಗಳು ಅವರು ಜಾರಿಗೆ ತಂದಂತ ಒಂದು ವ್ಯವಸ್ಥೆ ಅಥವಾ ನೀತಿ ಇಲ್ಲಿ ಐತಿ. ಸೇಮ್ ಅದ ಪ್ಯಾಟರ್ನ್ ಐತಿ ಹೊಂದಿಸಿ ಬರೀದು. ಗವರ್ನರ್ ಜನರಲ್ ಬಗ್ಗೆ ಏನೇನು ಹೇಳ್ತಿ ಅನ್ನೋದು ಇದನ್ನು ನಾವು ತೋರಿಸ್ತಾನೆ ಹೊಂದಿಸಿ ಬರೀ. ಗವರ್ನರ್ ಜನರಲ್ ಹೌದಾ, ಆ ಜನರಲ್ ಅವ್ರು ಸಂಬಂಧಿಸಿದಂತ ಒಂದು ಕಾಯ್ದೆ ಇಲ್ಲಿ ಐತಿ ನೋಡಿ ಪಟೇನಾ. ಗವರ್ನರ್ ಜನರಲ್ಗಳು ಆತನಿಗೆ ಸಂಬಂಧಿಸಿದಂತ ಕಾಯ್ದೆ ಅದ ಪ್ಯಾಟರ್ನ್ ಮ್ಯಾಗ ಫಾಲೋ ಆಗ್ಯಾವ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ಒಂದು ಕಾಯ್ದೆ ಐತಿ. ಈ ಕಾಯ್ದೆಗೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆ ಬಂದಾವ ನೋಡಿ. ಏನ್ ಸಂಬಂಧಿಸಿದವು? ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಏನಿದಾವು ಅಂಶಗಳನ್ನ, ವಿಷಯ ಐತಿ. ಕಾಯ್ದೆಗೆ ಸಂಬಂಧಿಸಿದಂತ ವಿಷಯ, ಆ ವಿಷಯದ ಕುರಿತು ಏನ್ ಬಂದವ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಬಂದವ. ಸೇಮ್ ಅದ ಪ್ಯಾಟರ್ನ್ ಇರ್ತೈತಿ, ಬೇರೆ ಯಾವ್ದು ಪ್ಯಾಟರ್ನ್ ಅವ್ರನ್ನ ಫಾಲೋ ಮಾಡಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಲ್ಲಿ ಗ್ರಂಥಕಾರರು ಆ ಗ್ರಂಥಗಳನ್ನ ಅಥವಾ ಗ್ರಂಥಕಾರರು ಹೋಗಿಲ್ಲ ತಪ್ಪರದಾಳ, ಪಂಡಿತ್ ರಮಾಬಾಯಿ, ಕ್ಯಾಥರಿನ್ ವೆ, ಉಪೇಂದ್ರ ಸಿಂಗ, ಪ್ರಾಚೀನ ಮತ್ತು ಆರಂಭಿಕ ಮಧ್ಯಕಾಲೀನ ಭಾರತದ ಇತಿಹಾಸ. ಈಚ ಕಡೆ ಆ ಬರೆದಂತಹ ಲೇಖಕರಿದಾರ ಅವರಿಗೆ ಸಂಬಂಧಿಸಿದಂತಹ ಗ್ರಂಥಗಳು ಅಥವಾ ಕೃತಿಗಳು, ಆ ಕೃತಿಗಳ ಕುರಿತು ನೋಡ್ರಿ ಹೊಂದಿಸಿ ಬರೆಯಿರಿನ ಇದೇ ರೀತಿಯಾಗಿ ಪ್ಯಾಟರ್ನ್. ನೆಕ್ಸ್ಟ್ ಇಲ್ಲಿ ಹೇಳಿದೆಲ್ಲ ಕಾರಣ ಮತ್ತು ಹೇಳಿಕೆ. ಬ್ರಿಟಿಷರು ಭಾರತವನ್ನು ಉದ್ದೇಶರಹಿತವಾಗಿ ಮತ್ತು ಆಕಸ್ಮಿಕವಾಗಿ ವಶಪಡಿಸಿಕೊಂಡರು ಎಂದು ಇತಿಹಾಸದ ಒಂದು ಗುಂಪು ಹೇಳುತ್ತದೆ. ನಿಮ್ಗೆ ಏನ್ ಹೇಳಿನು ಮೊದಲು ಕಾರಣ ಬಿಡ್ರಿ, ಇದು ಹೇಳಿಕೆ ಸರಿ ಐತಿ ಇಲ್ಲೋ ಅನ್ನೋದನ್ನ ನೋಡ್ಬೇಕು. ಎರಡನೇದೇನು, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ದೊಡ್ಡ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಸ್ಪಷ್ಟ ಉದ್ದೇಶದಿಂದ ಎಂಬ ಇನ್ನೊಂದು ಗುಂಪು ಹೇಳುತ್ತದೆ. ಮೇಲಿನ ಬಿಡ್ರಿ ಇದು ಸರಿ ಐತಿ ಇಲ್ಲ ನೋಡ್ರಿ. ಮೇಲಿನ ಇದ ಎರಡು ಸರಿ ಇದ್ದು ಅಂದ್ರ ಅಥವಾ ಯಾವ್ದಾರ ಒಂದು ತಪ್ಪಿತ್ತಂದ್ರ ಅದಕ್ಕ ಸಂಬಂಧ ಐತಿ ಇಲ್ಲ ಅನ್ನೋದನ್ನ ನೀವು ಏನ್ ಮಾಡ್ಬೋದು
ಆನ್ಸರ್ ನಲ್ಲಿ ಬರಿಬಹುದು. ಅದಕ್ಕೂ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿದ್ದೇನೆ. ಇದಕ್ಕೆ ಸ್ಪಷ್ಟವಾಗಿ ವಿಷಯದ ಕುರಿತು ಆಳವಾದ ಜ್ಞಾನವಿದ್ದಾಗ ಮಾತ್ರ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಾಧ್ಯ ಅಂತ ಹೇಳಿದ್ದೇನೆ ಆಲ್ರೆಡಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದಂಗೆಗಳು, ಆ ದಂಗೆಗಳ ನಡೆದಂತ ವರ್ಷವನ್ನ ಕೇಳಿದಾರೆ ನೋಡ್ರಿ. ಕಾಲಾನುಕ್ರಮದಾಗ ದಂಗೆಗಳ ನಡೆದಂತ ಅವಧಿಯ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ರಚನೆ ಆಗೈತೆ ನೋಡ್ರಿ. ಪ್ರಮುಖ ದಂಗೆಗಳನ್ನು ಇಲ್ಲ. ನೆಕ್ಸ್ಟ್ ಪತ್ರಿಕೆಗಳನ್ನ ಹೊರಡಿಸಿದವರು. ಇದು ಐತಿ ನೋಡ್ರಿ ಸೇಮ್. ಪತ್ರಿಕೆಗಳು ವಿಷಯ ಹೇಳೋತ್ನ ಹೇಳಿಲ್ಲ, ಅದನ್ನ ಹೊರಡಿಸಿದವನು ಯಾರ, ಅದು ಯಾವ ಭಾಷೆದಾಗ ಐತಿ, ಅದು ಯಾವ ವರ್ಷದಾಗ ಪ್ರಕಟಗೊಂಡಿತ್ತು, ಅದು ಯಾವ ವಿಷಯದ ಕುರಿತು ಪ್ರಕಟಗೊಂಡಿತ್ತು, ಇದೇ ಆಧಾರ ಮ್ಯಾಗ ಬರ್ತೈತೆ ಅಂತ ಹೇಳಿದ್ದೆ. ಇಲ್ಲಿ ಜೇಮ್ಸ್ ಅಗಸ್ಟಿಕ್ಕಿ ಹಿಂಗೇನದಾವಲ್ಲ ಈ ರೀತಿ ನೋಡ್ರಿ. ಅಮೃತ ಬಜಾರ್ ಪತ್ರಿಕೆ, ಕಿಶೋರ್ ಕುಮಾರ್ ಘೋಷ, ಇಂಡಿಯನ್ ಮಿರರ್, ಗೋಪಾಲಕೃಷ್ಣ ಗೋಖಲೆ, ಸುಧಾರಕ, ಇವೆಲ್ಲ ಏನೇನಿದಾವಲ್ಲ, NN ಸೇನಾ, ಬೆಂಗಾಲ್ ಇದ್ದಾರ, ಇವ್ರು ಕರೆಕ್ಟ್ ಆಗಿ ನಿಮ್ಗೆ ಏನಾಗ್ತಾವಂದ್ರ ಅವರು ಹೊರಡಿಸಿದವರು ಅಂದ್ರೆ ಆ ಪತ್ರಿಕೆಗಳನ್ನ ಹೊರಡಿಸಿದವರು ಮತ್ತು ಆ ಪತ್ರಿಕೆ ಇಲ್ಲಿ ಕರೆಕ್ಟ್ ಆಗಿ ಹೊಂದಿಸಿ ಬರೀದಾಗ ಕೇಳ್ಯಾರ. ಇನ್ನು ನೆಕ್ಸ್ಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಸಾಮಾಜಿಕ ಸುಧಾರಣೆಗಳಿಗೆ ಸಂಬಂಧಿಸುತ್ತಾ ಚಳವಳಿಗಳ ನೇತೃತ್ವ ಅವರು ಸ್ಥಾಪನೆ ಮಾಡಿದಂತ ಒಂದು ಸಂಘ ಸಂಸ್ಥೆ ಇರ್ಬೋದು, ಅದ್ರ ಬಗ್ಗೆ ಐತಿ ನೋಡಿ. ಇಲ್ಲಿಯೂ ಸೇಮ್ ಆ ಚಳವಳಿಯ ನಾಯಕರ ಈಚೆ ಕಡೆ ಇದಾರ, ಅದು ಚಳವಳಿಗೆ ಸಂಬಂಧಿಸಿದಂತ ಒಂದು ಸಂಘ ಸಂಸ್ಥೆ ಏನೈತೆ ಅದ್ರದ್ದು ಇಂಗ್ಲಿಷ್ ಬರೀ ನೋಡಿ. ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ಯಾರ. ನೆಕ್ಸ್ಟ್ ಗಾಂಧಿ ಯುಗದಾಗ ನಡೆದಂತ ಘಟನೆಗಳನ್ನ ಕಾಲಾನುಕ್ರಮದಾಗ ಕೇಳ್ಯಾರ ನೋಡಿ. ಇದ್ರ ಸುಧಾರಣೆಗಳನ್ನು ಇದಾವ, ಕಾಯ್ದೆಗಳನ್ನು ಕಾಲಾನುಕ್ರಮದಾಗ ಇದಾವ. ಇದು ಗಾಂಧಿ ಯುಗದಾಗ ನಡೆದಂತಹ ಘಟನೆಗಳು ಕಾಲಾನುಕ್ರಮದಾಗ ಇದಾವೆ. ಇದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬೋದು ಪ್ಯಾಟರ್ನ್ ಕಂಟಿನ್ಯೂಯೇಷನ್ ಆಗಿ ಫಾಲೋ ಆಗಿದೆ. ಅದೇ ಇದು ಬಿಪಿನ್ ಚಂದ್ರ ಅವರದ ಕೃತಿಗಳನ್ನು ಕೇಳ್ಯಾರ. ಇಲ್ಲೂ ಕೂಡ ಕಾಲಾನುಕ್ರಮದಾಗ ಕೃತಿ ಪ್ರಕಟವಾದಂತ ವರ್ಷ ಅದರ ಕ್ವಶನ್ ಅನ್ನ ಕೇಳಿದಾರ ನೋಡಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ಶಾಸನ ಬಗ್ಗೆ ಐತಿ. ಶಾಸನದ ಅವಧಿಯ ಆಧಾರದ ಮೇಲೆ ಕಾಲಾನುಕ್ರಮಣಕ್ಕೆದಾಗ ಕೇಳಿದಾರ ನೋಡ್ರಿ. ಹರಪ್ಪನ್ ಲಿಪಿ, ಮಧ್ಯಮ ಬ್ರಾಹ್ಮಣಿ, ಅಶೋಕನ ಶಾಸನಗಳು, ಅನುರಾಧಪುರ ಬ್ರಾಹ್ಮಿ ಶಾಸನಗಳು ಅಂತ ಇದಾವೆ. ಈ ರೀತಿಯಾಗಿ ಆ ಲಿಪಿ ಅಥವಾ ಒಂದು ಶಾಸನ ಅದು ಬೆಳೆದು ಬಂದಂತ ಅವಧಿಯ ಆಧಾರದ ಮೇಲೆ ಏನ್ ಮಾಡಿದಾರ ಅಂದ್ರೆ ಕ್ವಶನ್ ಕೇಳ್ಯಾರ. ನೆಕ್ಸ್ಟ್ ವಾಸ್ತುಶಿಲ್ಪದ ಬಗ್ಗೆ ಹೇಳಿನಿ. ಆ ವಾಸ್ತುಶಿಲ್ಪದ ಬಗ್ಗೆ ಹೇಳಿದಾಗ ಏನ್ ಹೇಳಿದ್ದೆ, ಅದರ ಕಾಲ ಯಾವ ಕಾಲದಲ್ಲಿ ರಚನೆ ಆಗೈತಿ, ಅದ್ರ ಮೇಲೆ ಕಾಲಾನುಕ್ರಮ ಬಂದೈತೆ ಅಂತ ಹೇಳಿದ. ಈ ಕಾಲಾನುಕ್ರಮ ಐತಿ ನೋಡ್ರಿ, ಯಾವ ಕಾಲಾವಧಿಯಾದ ರಚನೆ ಆಗಿದಾವಲ್ಲ ಅದಕ್ಕೆ ತಕ್ಕಂಗ ಕಾಲಾನುಕ್ರಮದಾಗ ಕ್ವಶನ್ಸ್ ಬಂದಿದಾವ. ನೆಕ್ಸ್ಟ್ ರಾಜರು ಅಥವಾ ಮಂತ್ರಿಗಳು ಅವರು ಅವಧಿ ಮ್ಯಾಗ ಕಾಲಾನುಕ್ರಮ ಬರ್ತದೆ ಅಂತ ಹೇಳಿ ಅದರ ಅವಧಿ ಮ್ಯಾಗ ಕಾಲಾನುಕ್ರಮ ಕ್ವಶನ್ಸ್ಗಳು ಬಂದಿದ್ದಾನ ಇಲ್ಲಿ ನೋಡ್ಬೋದು. ಬಾಲಾಜಿ ಬಾಜಿರಾವ, ಮಾಧವರಾವ, ಬಾಲಾಜಿ ವಿಶ್ವನಾಥ, ಬಾಜಿರಾವ, ಈ ರೀತಿಯಾಗಿ ಒಟ್ಟಾರೆಯಾಗಿ ಇವೇನ್ ಪ್ಯಾಟರ್ನ್ ಹೇಳಿದ್ನಲ್ಲ, ಈ ಪ್ಯಾಟರ್ನ್ ಆಧಾರದ ಮೇಲೆ ಏನಾಗ್ತಾವ ಅಂದ್ರೆ ನಿಮಗೆ ಪ್ರತಿಯೊಂದು ಟಾಪಿಕ್ ಕ್ವಶನ್ ಇದೇ ರೀತಿಯಾಗಿ ಬರ್ತಾವ. ಇದೇ ಟಾಪಿಕ್ ಗಳನ್ನ ಫಾಲೋ ಮಾಡ್ತಾರ ಅವ್ರು. ಇದಕ್ಕೆ ಸಂಬಂಧಿಸಿದಂತೆ ಇದು ಅವ್ರು ಫಾಲೋ ಮಾಡ್ತಕ್ಕಂತ ಪ್ಯಾಟರ್ನ್. ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ಏನ್ ಮಾಡ್ತಾರ, ಒಂದು ಕ್ವಶನ್ ಪೇಪರ್ ಅನ್ನ ಅವರ ರಚನೆ ಮಾಡ್ತಾರ. ಅದಕ್ಕೊಂದು ಚೌಕಟ್ಟು ಅನ್ನೋದನ್ನ ಕೊಡ್ತಾರ. ಅವಾಗ ಅದು ಏನಾಗ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕೈಗೆ ಏನಾಗ್ತಿತ್ತು ಅಂದ್ರೆ ಕ್ವಶನ್ ಪೇಪರ್ ಬಂದು ತಲುಪ್ತದ. ಆ ಒಂದು ಕ್ವಶನ್ ಪೇಪರ್ ರಚನೆ ಮಾಡ್ಬೇಕಂದ್ರೆ ಇಷ್ಟೊಂದೆಲ್ಲ ಕೆಲಸಗಳಿದಾವ. ಹಾಗಾಗಿ ಯಾವುದೇ ಒಂದು ಕ್ವಶನ್ ಪೇಪರ್ ರಚನೆ ಆಗ್ಬೇಕಾದ್ರೆ ಅಷ್ಟು ಈಸಿಯಾಗಿ ರಚನೆ ಆಗೋದಿಲ್ಲ ಅನ್ನೋದನ್ನ ನೀವು ಇಲ್ಲಿ ಕಂಡುಕೊಂಡ್ರಿ. ಆದ್ರೂ ಕೂಡ ಇಷ್ಟೆಲ್ಲ ಪ್ರಯತ್ನ ಎಫರ್ಟ್ ಹಾಕಿದ್ರು ಕೂಡ ಎಲ್ಲೇ ಒಮ್ಮೆ ಏನ್ ಮಾಡಿರ್ತಾರ ಅಂದ್ರೆ ಆಪ್ಷನ್ಗಳಲ್ಲಿ ಕೊಡ್ತಕ್ಕಂತ ಆನ್ಸರ್ಗಳು ತಪ್ಪಾಗಿರ್ತಾವ. ಹಾಗಾಗಿ ಎಷ್ಟೋ ಸಲ ಏನಾಗಿರ್ತಾವ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಬಂದಿದಾವ ಅಥವಾ ಅವುಗಳನ್ನ ಬದಲಿಸಿ ಕೀ ಆನ್ಸರ್ಗಳನ್ನ ನೋಡಿದ್ದನ್ನ ನೀವು ಇಲ್ಲಿ ನೋಡಬಹುದು. ಇವೆಲ್ಲವನ್ನ ಗಮನಿಸಿದಾಗ ಇಲ್ಲಿ ತಿಳಿದು ಬರುವ ವಿಷಯ ಏನಂದ್ರ, ಯಾವುದೇ ಒಂದು ವಿಷಯ ಅಥವಾ ಒಂದು ಟಾಪಿಕ್ ಇಲ್ಲಿ ನೋಡ್ರಿ ಮಧ್ಯಕಾಲೀನ 19 ಕ್ವಶನ್ ಬಂದಾವ, ಅದ್ರ ಕರ್ನಾಟಕದಾಗ 17 ಬಂದಾವ. ಕರ್ನಾಟಕದಾಗ ಬಂದಂತ 17 ಕ್ವಶನ್ಗಳಲ್ಲಿ 14 ಕ್ವಶನ್ಗಳು ಎಲ್ಲ ಮಧ್ಯಕಾಲೀನೂ ಇದಾವ. ಆದ್ರ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಕ್ವಶನ್ಸ್ಗಳು ಇದಾವ. ಅವು ಈ ಮಧ್ಯಕಾಲೀನಕ್ಕ ಸಂಬಂಧಪಡ್ತಾವ. ಆದ್ರ ಕರ್ನಾಟಕ ಅಂತ ಹೇಳಿ ನಾವು ಪ್ರತ್ಯೇಕ ಮಾಡ್ಯಾನ ಅಷ್ಟ. ಅದ್ರ ಹೋಲಿಕೆ ಮಾಡಿದ್ರ ಅವು ಕೂಡ ಏನಾಗಿದಾವ ಅಂದ್ರೆ 30 ರಿಂದ 32, 33 ಕ್ವಶನ್ ಬಂದಾವ. ಇಲ್ಲಿ ಕಂಟಿನ್ಯೂಯೇಷನ್ ಆಗಿ 30, 33 ಇವು 100 ಕ್ವಶನ್ ಅನ್ನೋದು ಅಥವಾ ಮಿನಿಮಮ್ ಒಂದು 90 to 95 ಕ್ವಶನ್ಸ್ ಅನ್ನೋದು ಇಲ್ಲೇ ಬರ್ತಾವ. ಇಲ್ಲಿ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಮ್ಯಾಗ ಮೇನ್ ಟಾಪಿಕ್ಗಳು
ಇನ್ನು ಉಳಿದಂತೆ ಕರ್ನಾಟಕ ಜಾಗತಿಕ ಇತಿಹಾಸ ಅಂದ್ರ ಕರ್ನಾಟಕ ಅಥವಾ ಮತ್ತು ಜಾಗತಿಕ ಇತಿಹಾಸ ಮತ್ತು ಇತಿಹಾಸ ರಚನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 25 ಮೇಲಿನ 25 ಕ್ವಶನ್ಸ್ ಮಾತ್ರ ಅವಕ್ ಬರ್ತಾವ. ಉಳಿದ 100 ಕ್ವಶನ್ ಏನದಾವಲ್ಲ ಕರ್ನಾಟಕ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಇವ್ರ ಮ್ಯಾಗ ಕ್ವಶನ್ಸ್ ಬಂದದ್ದನ್ನ ನೀವು ಇಲ್ಲಿ ಕಾಣ್ಬಹುದು. ಇಷ್ಟೆಲ್ಲವನ್ನ ನೋಡಿದಾಗ ಇವೆಲ್ಲ ಅಂಶಗಳನ್ನ ನೀವು ಗಮನಿಸಿದಾಗ ಇದು ಕೇವಲ ನಾನು ಇವತ್ತು ಹೇಳಿರೋದು ಏನಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಆ ಪ್ಯಾಟರ್ನ್ ದಾಗ ಎಷ್ಟು ವಿಷಯಗಳಾಗಿ ವಿಂಗಡಣೆ ಮಾಡಿರ್ತಾರ, ಎಷ್ಟು ಉಪವಿಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರ, ಜೊತೆಗೆ ಯಾವ ರೀತಿಯಾಗಿ ಕ್ವಶನ್ ಅನ್ನ ಫ್ರೇಮ್ ಮಾಡಿರ್ತಾರ ಅನ್ನೋದನ್ನ ಮಾತ್ರ ನಿಮ್ಗೆ ಹೇಳಿದ. ಇನ್ನು ನೆಕ್ಸ್ಟ್ ನಮ್ಮ ಎವ್ರಿಡೇ ಕ್ಲಾಸಸ್ ಏನ್ ಮಾರ್ಚ್ 1ರಿಂದ ಸ್ಟಾರ್ಟ್ ಆಗ್ತಾವಲ್ಲ ಆ ಕ್ಲಾಸ್ಗಳಲ್ಲಿ ಈ ರೀತಿ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ಬೇಕಾದ್ರೆ ಎಂತಿಂತ ಟಾಪಿಕ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರ. ಜೊತೆಗೆ ಆ ಕೇಳ್ತಕ್ಕಂಥ ಕ್ವಶನ್ಸ್ ಗಳನ್ನ ನೀವು ಯಾವ ರೀತಿಯಾಗಿ ಈಸಿಯಾಗಿ ನಿಮಗೆ ಉತ್ತರ ಗೊತ್ತಿಲ್ದಿದ್ರೂ ಅದನ್ನ ನೀವು ಟ್ರ್ಯಾಕ್ ಮಾಡ್ಬೇಕು ಅನ್ನೋದನ್ನ ಕ್ಲಾಸ್ ನಲ್ಲಿ ಹೇಳ್ತಾರ. ಅದಕ್ಕೆ ಸಂಬಂಧಿಸಿದಂತೆ ವಿಷಯ ಕಂಟೆಂಟ್ ಗಳನ್ನ ಮತ್ತು ಮಾಡರ್ನ್ ಕ್ವಶನ್ ಪೇಪರ್ ಗಳನ್ನ ಇದೇ ಪ್ಯಾಟರ್ನ್ ಗಳನ್ನ ಆಯ್ಕೆ ಮಾಡ್ಕೊಂಡು ವಿಷಯಗಳನ್ನ ಇಟ್ಕೊಂಡು ಇದೇ ರೀತಿಯಾಗಿ ಒಂದು ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಆಲ್ರೆಡಿ ರೆಡಿ ಮಾಡಿದೆವು. ಅವುಗಳನ್ನ ಆಯಾಯ ಟಾಪಿಕ್ ಮುಗಿದಂಗ ಆಯಾಯ ವಿಷಯಗಳ ಕವರ್ ಆದಂಗ ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಗಳನ್ನ ನಡೆಸ್ತಾ ಹೋಗ್ತೀವಿ. ಅದ್ರ ಮೇಲೆ ಅವ್ರಿಗೆ ಏನಾಗ್ತೈತೆ ಅಂದ್ರೆ ಆ ಬರ್ತಕ್ಕಂಥ ಕ್ವಶನ್ ಮೇಗಿನ ಭಯ ಅಥವಾ ಒಂದು ಕ್ವಶನ್ ಪೇಪರ್ ಬಗ್ಗೆ ಇರ್ತಕ್ಕಂಥ ಭಯ ಅನ್ನೋದು ಹೋಗುತ್ತೆ. ಯಾಕಂದ್ರ ಆ ಕ್ವಶನ್ಸ್ ಗಳನ್ನ ನೀವು ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲದ್ರೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನಾನು ನೋಡಿದೀನಿ ಅದನ್ನ ಕೇಳಿದೀನಿ ಅನ್ನೋ ಒಂದು ಅಜಂಪ್ಷನ್ ಮ್ಯಾಗಾದ್ರೂ ಹತ್ರ ಒಂದು 5 ಸರಿ ಆಗುವಂತ ಸಂಭವನೀಯತೆ ಇರ್ತದ. ಮತ್ತೆ ಇಷ್ಟೆಲ್ಲ ನೀವು ಗಮನ ಹರಿಸಿದಾಗ ನಾವು ಎಷ್ಟು ತಗೊಂಡ್ರ ಪಾಸ್ ಆಗ್ತೀವ್ರಿ, ಎಷ್ಟು ತಗೊಂಡ್ರ ಲಿಸ್ಟ್ನ್ಯಾಗ ಇರ್ತೀವ್ರಿ, ಕಟಪ್ದಾಗ ನಾವು ಜನರಲ್ ಮೆರಿಟ್ದಾಗ ಬರ್ಬೇಕಂದ್ರೆ ಯಾವ ರೀತಿಯಾಗಿ ನಾವು ಎಷ್ಟು ಉತ್ತರಗಳನ್ನ ಸರಿ ಮಾಡ್ಬೇಕ್ರಿ ಅನ್ನೋದನ್ನ ಎಲ್ಲಾನು ಕೂಡ ನಾವು ಕ್ಲಾಸ್ನಾಗ ಹೇಳ್ತೀವಿ. ಮುಂದಿನ ಕ್ಲಾಸ್ನಾಗ ಮಾರ್ಚ್ 1ರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಕ್ಲಾಸ್ನಾಗ ರೆಗ್ಯುಲರ್ ವಿಷಯಗಳನ್ನ ಪ್ರಾರಂಭದಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಏನಂದ್ರೆ ಸಿಲೆಬಸ್ ಸಂಬಂಧಿಸಿದಂತೆ ಸ್ಟಾರ್ಟ್ ಮಾಡಲ್ಲ. ಯಾಕಂದ್ರೆ ಸಿಲೆಬಸ್ಗಳ ಇನ್ನೂ ಏನೇನು ಚೇಂಜಸ್ ಮಾಡ್ತಾರ ಏನ್ ಮಾಡ್ತಾರ ನೋಡೋಣ. ನೋಟಿಫಿಕೇಶನ್ ಆದ್ಮೇಲೆ ಅವಾಗ ಸೆಪರೇಟ್ ಕ್ಲಾಸ್ಗಳನ್ನ ಕ್ಲಾಸ್ನಾಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕ ಬರುತ್ತೆ. ಯಾಕಂದ್ರೆ ವಿಷಯ ಭಾಳ ಇರೋದ್ರಿಂದ ಮಾರ್ಚ್ 1ರಿಂದ ನಾವು ರೆಗ್ಯುಲರ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಇವೆಲ್ಲ ಪ್ರಶ್ನೆಗಳು ಇವೆಲ್ಲ ಕ್ವಶನ್ಸ್ಗಳಿಗೆ ಉತ್ತರ ನಿಮಗೆ ಸಮರ್ಪಕವಾದಂತ ವಿವರಣೆ ಎಲ್ಲ ಕ್ಲಾಸ್ನಾಗ ಬರ್ತದ. ಪ್ರತಿಯೊಂದು ಕ್ವಶನ್ಸ್ಗೂ ನೀವು ಟಚ್ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ ಮಾಡ್ತಾರೆ. ಇವತ್ತಿನ ಕ್ಲಾಸ್ಗಳನ್ನ ಮುಗಿಸ್ತೇನೆ. ಏನೋ ಡೌಟ್ ಇದ್ರು ಮೆಸೇಜ್ ಹಾಕ್ಬೋದು, ಕಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊರಿ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. 1ನೇ ತಾರೀಕಿನಿಂದ ಕ್ಲಾಸ್ಗಳನ್ನ ತಪ್ಪಿಸ್ಕೊಳ್ಬೇಡ್ರಿ. ಪ್ರತಿಯೊಂದು ದಿನದ ಕ್ಲಾಸು ಕೂಡ ಅಷ್ಟೇ ಮಹತ್ವದಿಂದ ಕೂಡಿರ್ತೈತಿ. ಒಂದೇ ಒಂದು ಕ್ಲಾಸ್ ಕೂಡ ನಿಮ್ಮ 2 ಅಥವಾ 1 ಅಂಕಗಳನ್ನ ಕಳೆದುಕೊಳ್ಳುವಂತ ಸ್ಥಿತಿಯನ್ನ ಅದು ನಿರ್ಧಾರ ಮಾಡಬಹುದು. ಹಾಗಾಗಿ ಯಾವುದೇ ಕ್ಲಾಸ್ಗಳನ್ನ ಮಿಸ್ ಮಾಡಬೇಡಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗಳನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಷಯಗಳೊಂದಿಗೆ ಭೇಟಿಯಾಗೋಣ.